ಆನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಸಂಸ್ಕಾರಗಳ ಜೇಂಕಾರ ಓಂಕಾರ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ, ಇವತ್ತು ಬಹಳ ವಿಶೇಷವಾಗಿ ಹೋಲಿ ಹಬ್ಬ ನಮ್ಮಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ತರ ಭಾರತದ ಕಡೆ ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಹಬ್ಬವನ್ನ. ಇದರ ಕುರಿತು ಕೂಡ ಹೇಳ್ತೀರಾ ಅಂತ ಭಾವಿಸ್ತಾ, ಮೊದಲಿಗೆ ಪತ್ರ ಯಾರು ಬರೆದಿದ್ದಾರೆ ಗುರುಜಿ? ಖಂಡಿತ ಲಕ್ಷ್ಮಿ ಅನ್ನೋರು ಪತ್ರವನ್ನು ಬರೆದಿದ್ದೀರಾ. ಲಕ್ಷ್ಮೀ ಈಶ್ವರ ಫಕೀರ್ಪುರ ಅಂತಕ್ಕಂಥದ್ದು 12/1/1991 3:30 ಶುಕ್ರವಾರ ಹುಟ್ಟಿರ್ತಕ್ಕಂಥದ್ದು. ತಾಯಿಗೆ ಸಮಸ್ಯೆ ಇದೆ. CA ಆಗಿ ಓದ್ತಾ ಇದ್ದೇನೆ ಗುರುಜಿ. ಆಲ್ರೆಡಿ ಅಸಿಸ್ಟೆಂಟ್ ಆಗಿಯೂ ಕೆಲಸ ಮಾಡ್ತಿದ್ದಾನೆ. ನನಗೆ CA ಮುಗಿಸ್ಕೊಂಡು IAS ಮಾಡಬೇಕು ಅನ್ನೋ ಆಸೆ ಇದೆ. ಸಾಧಿಸ್ತೀನಿ. ಯಾಕಂದರೆ ತಾಯಿಗೆ ಈಗ 2 ಕಿಡ್ನಿಗಳ ಪ್ರಾಬ್ಲಮ್ ಇದೆ. ಅವರು ತುಂಬ ನೋವಿನಿಂದ ನರಳ್ತಿದ್ದಾರೆ. ಅವ್ರಿಗೂ ನನ್ನ ಈ ಆಸೆನ ನೋಡಬೇಕು ಅನ್ನೋ ನನ್ನ ಈ ಗುರಿಯನ್ನು ನೋಡಬೇಕು ಅಂತ ತುಂಬ ದೊಡ್ಡ ಆಸೆ. ಅದರಿಂದ ಹೇಗಾದರೂ ಸರಿ ಅವ್ರ ಮುಂದ್ಗಡೆ ಸಾಧಿಸಿ ತೋರಿಸ್ತೀನ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಿಮ್ಮ ಮಗಳು ಲಕ್ಷ್ಮಿ ಅಂತ ಬರೆದಿದೆಯಾ ತಾಯಿ. ತುಂಬ ಖುಷಿ. ತುಂಬ ಎಲ್ಲೋ ಕಣ್ಣು ತುಂಬ ತೇವ ಆದಂಥ ಒಂದು ಭಾವ. ಎಷ್ಟು ದೊಡ್ಡ ಮಗು, ತುಂಬ ಇಷ್ಟು ಒಂದು ಪ್ರೀತಿ. ಆದರೆ ಅಣ್ಣಯ್ಯ ಅಂತ ಕರೆಯೋದಕ್ಕೂ ತಮ್ಮಯ್ಯ ಅಂತ ಕರೆಯೋದಕ್ಕೂ ಒಂದೊಂದಕ್ಕೂ ಒಂದೊಂದು ಭಾವ ಅಂತ ಹೇಳ್ತೇವೆ. ಆದರೆ ಅಪ್ಪಯ್ಯ ಅಂತ ಕರೆಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಖುಷಿ ಏನು ಯಾವುದೂ ಇಲ್ಲ ತಾಯಿ. ತುಂಬ ಖುಷಿ ಆಗುತ್ತೆ. ಇರಲಿ, ಬಾಳು ಬಂಗಾರವಾಗಲಿ. ಖಂಡಿತ ಆಯ್ತಮ್ಮ. ನನ್ನ ಜಾತಕದಲ್ಲಿ ಸೂರ್ಯ ಬುಧ ವೃಶ್ಚಿಕ ಲಗ್ನ, ವಿಶೇಷವಾಗಿ ಚಂದ್ರ ಬೇರೆ ಆ ಲಗ್ನದಲ್ಲಿ ಅನುರಾಧ ನಕ್ಷತ್ರದಲ್ಲೇ ಕುಳಿತಿರ್ತಕ್ಕಂಥದ್ದು. ಯಾವಾಗಲೂ ಹೇಳ್ತಿರ್ತೇನೆ, ಈ ಅನುರಾಧ ನಕ್ಷತ್ರದವರಿಗೆ ಅವರ ತಾಯಿಗೆ ಕಂಟಕವಿರುತ್ತೆ. ಏನೋ ಒಂದು ಮಾಂಗಲ್ಯ ದೋಷವೋ, ಆರೋಗ್ಯ ದೋಷವೋ, ಕೌಟುಂಬಿಕ ದೋಷವೋ, ಇಟ್ಸ್ ಫಿಕ್ಸ್. ಶನಿ ನಕ್ಷತ್ರ ಅಲ್ವಾ, ಎಲ್ಲೋ ಬಾಳ್ನಲ್ಲಿ ಕೆಲವೊಂದು ಬಿರುಗಾಳಿ ಬೀಸ್ತಕ್ಕಂಥದ್ದು ಇರುತ್ತೆ. ಮನಸ್ಸಿಗೆ ಆತಂಕ ತಗೋಬೇಡಿ. ಲೈಫ್ ಹ್ಯಾಸ್ ಟು ಮೂವ್ ಆನ್ ಜರ್ನಿ ಅಂತ ಹೇಳ್ತೇವೆ. CAಗೆ ಸಂಬಂಧಪಟ್ಟಂಥದ್ರಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿಕೊಳ್ಳೋ ಜಾತಕವಿದೆ. ಆತಂಕ ಪಡಬೇಡಿ. ಇನ್ನು ಇಂಟರ್ನ್ಯಾಷನಲ್ ಫೈನಾನ್ಸ್ ಎಲ್ಲ ಓದ್ತಕ್ಕಂಥ ಒಂದು ಭಾವ ಇದಮ್ಮ. ಪ್ರಯತ್ನ ಮಾಡಿ. ಆತಂಕ ಪಡ್ತಕ್ಕಂಥದ್ದೇನು ಬೇಡ. ಇನ್ನು ಸೂರ್ಯಭಾವವು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಸರ್ಕಾರಿ ಮಟ್ಟದ ಉದ್ಯೋಗದಲ್ಲೂ ಕೂಡ ಬಹುದೊಡ್ಡ ಸ್ಥಾನವನ್ನು ಪಡೆಯತಕ್ಕಂಥದ್ದಿದೆ. ಲಗ್ನದಲ್ಲಿ ಚಂದ್ರ ಸ್ವಲ್ಪ ನೀಚತ್ವ, ಅನುರಾಧ ನಕ್ಷತ್ರ ಬೇರೆ, ವೃಶ್ಚಿಕ ಲಗ್ನಕ್ಕೆ ಶನಿ ಸ್ವಲ್ಪ ಕಂಟಕ. ಅದೊಂಚೂರು ಹೆಂಡ ಹಾಕಿದಾಗ ಅನಿಸುತ್ತೆ. ಏನು ಮಾಡಿ ಅಂದರೆ ಆ ಒಂದು ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಇನ್ನೇನಿಲ್ಲ, ಶನಿ ಶಾಂತಿ ಅಂದರೆ ವಯಸ್ಸಾದವ್ರ ಸೇವೆ ತಾಯಿ. ವಯಸ್ಸಾದವರಿಗೆ ಊಟ, ಬಟ್ಟೆ, ಕಂಬಳಿ ಗುರುಗಳಿಗಿಂತ ಹೆಚ್ಚಾಗಿ ನೋಡಬೇಕು. ಇದನ್ನು ಮಾಡಿ ಪುಟ್ಟದಾಗಿ ಗೋಪೂಜೆ ಮಾಡ್ಕೊಳ್ಳೋ ತಾಯಿ. ನೆನೆಸಿದ ಸಕಲ ಕೋರಿಕೆಗಳು ಸಿದ್ಧಿಸ್ತಕ್ಕಂಥದ್ದಾಗುತ್ತೆ. ಆಯಿತು. ಇನ್ನು ಇದು ಒಂದು ತುಂಬ ನೋವಿನ ಪತ್ರ. ನಿಜವಾಗ್ಲೂ ಅಂಕಿತಾ ಅಂಥೇಳಿ ಪತ್ರ ಬರೆದು ಇಲ್ಲಿ ಸಿಗ್ನೇಚರ್ ಹಾಕಿದ್ದೀರ ತಾಯಿ. ಯಾರೂ ಆಗದೆ ಎಡವಟ್ಟು ಪುಟ್ಟದಾಗಿ ಎಲ್ಲೋ ಒಂದು ಜೀವನದಲ್ಲಿ ಆಗಿಬಿಡುತ್ತೆ ಅಂತವೆ. ನಾವಾಗಿ ಮಾಡ್ಕೋತೀವ, ಗೊತ್ತಿದ್ದು ಮಾಡ್ಕೋತೇವ, ಬೇಕು ಅಂತ ಮಾಡ್ಕೋತೇವ, ಬೇಡ ಅಂತ ಮಾಡ್ಕೋತೇವ. ಇಲ್ಲ, ಆ ಥರ ಮನುಷ್ಯ ಆಲೋಚನೆ ಯಾಕೆ ಮಾಡ್ತಾನೆ ನೋಡಿ. ಕದನಗಳಿರಬೇಕು, ಅದಕ್ಕೆ ವಿರಾಮನೂ ಇರಬೇಕು. ನಾವು ಯಾರನ್ನು ತುಂಬ ಪ್ರೀತಿಸ್ತೇವೋ ಅವರನ್ನೇ ತುಂಬ ದ್ವೇಷಿಸ್ತೇವೆ ಕೂಡ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾರನ್ನು ತುಂಬ ಪ್ರೀತಿಸ್ತೇವೋ ಅವರಿಂದಲೇ ತುಂಬ ನೋವು ತಿಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ನಾವು ರೆಡಿ ಆಗಿಬಿಟ್ಟೆ ಪ್ರೀತಿ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಬಟ್ ಒನ್ಸ್ ಯು ಟೇಕನ್ ಇಟ್, ಕೆಲವರಿಗೆ ಜನ್ಮ ಸುಕೃತ, ಒಳ್ಳೆ ಪ್ರೀತಿ ಮಾಡೋರು ಸಿಗೋಲ್ಲ. ನನ್ನ ಅದೃಷ್ಟ ನೋಡಿ, ಅಷ್ಟು ದೊಡ್ಡ ಮಗು ಅಪ್ಪಯ್ಯ ಅಂತ ಪತ್ರ ಬರೆದಿದೆ. ಅಣ್ಣಯ್ಯ ಅಂತಲೂ ಎಷ್ಟೋ ಜನ ಸ್ನೇಹಿತನಾಗಿ, ತಂದೆಯಾಗಿ, ಗುರುವಾಗಿ, ಮಾರ್ಗದರ್ಶಿಯಾಗಿ ಎಷ್ಟೋ ಜನ ಹಲವಾರು ರೀತಿಯಲ್ಲಿ ನನ್ನ ಗೌರವಿಸ್ತಕ್ಕಂಥದ್ದು.
ಸಮಯ ಅನ್ಸುತ್ತೆ, ನಾನು ಅದಕ್ಕೆ ನಿಜವಾಗ್ಲೂ ಅರ್ಹನ, ದೇವರು ಇಷ್ಟು ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ, ಯಾರಿಗೂ ಕೊಡದ್ದು ಅನ್ನತಕ್ಕಂಥದ್ದು ಎಷ್ಟೋ ಖುಷಿ ಕೊಡುತ್ತೆ. ಎಲ್ರಿಗೂ ಸಿಗೋದಿಲ್ಲ ಅಂತ ಭಾಗ್ಯ. ಹಾಗೆ ಈ ಪುಟ್ಟ ಮಗು ನಿಜವಾಗ್ಲೂ ಇಡೀ ಕರುನಾಡ ಮನೆಗಳಲ್ಲಿ ಬೆಳಕು ಮೂಡಿಸಿರುವ ರವಿಶಂಕರ್ ಗುರೂಜಿಯವರಿಗೆ ಹಾಗೂ ದಿವ್ಯಾ ಆಲೂರವರಿಗೆ ಅಂಕಿತ ಮಾಡುವ ಕೋಟಿ ನಮಸ್ಕಾರ. ಹುಟ್ಟಿದ 16/1/89. ಸಮಯ ಗೊತ್ತಿಲ್ಲ ಗುರುಜಿ. ನನಗೆ ಬಂಧು ಬಳಗ ಯಾರೂ ಇಲ್ಲ, ನೀವೊಬ್ಬರೇ ನನ್ನ ಬಂಧು ಬಳಗ. ಒಂಟಿ ಜೀವನ. ನಾನೊಬ್ಬರನ್ನ ಅರುಳ್ ಪೀಟರ್ನವ್ರನ್ನ ಪ್ರೀತಿಸಿ ಮದುವೆ ಆಗಿದ್ದೇನೆ. ಅವರು ಕ್ರಿಶ್ಚಿಯನ್ನು, ನಾನು ಹಿಂದೂ. ಮದುವೆಯಾಗಿ 8 ತಿಂಗಳಾಯಿತು. ಗರ್ಭಿಣಿ ಕೂಡ ಆಗಿದೆ, ಆದರೆ ಅಭಾಷಣ ಆಗ್ಬಿಡ್ತು ಗುರುಜಿ. ನಾನು ನನ್ನ ಗಂಡ ಚೆನ್ನಾಗಿದ್ದೋ, ಆದರೆ ಜನವರಿ 16ರಂದೇ ನನ್ನ ಹುಟ್ಟು ಹಬ್ಬದ ದಿನ ಸಣ್ಣ ಮಾತಿಗೆ ಏನೋ ಕಿರಿಕಿರಿ ಬಂದು ಜಗಳ ಆಡ್ಕೊಂಡು ಹೋದವರು. ಒಂದು ಕಾಲ್ ಇಲ್ಲ, ಏನಿಲ್ಲ, ನಂಬರೆಲ್ಲ ಚೇಂಜ್ ಮಾಡಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಸಾಲ ಸೋಲ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನೋಡಿದ್ರೆ ಅವ್ರ ತಾಯಿ ಕೂಡ 15 ದಿನದಿಂದ ನನ್ನ ನಂಬರ್ ಕೂಡ ಸ್ವಿಚ್ ಆಫ್ ಮಾಡಿಸಿಟ್ಬಿಟ್ಟಿದ್ದಾರೆ. ಊರು ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಅವ್ರ ತಾಯಿಗೆ ತುಂಬ ದುಡ್ಡಿನ ವ್ಯಾಮೋಹ ಇದೆ. ನನ್ನ ಗಂಡನಿಗೆ ಬೇರೊಂದು ಮದುವೆ ಮಾಡಲು ಮಾತುಕತೆ ನಡೆಸ್ತಿದ್ದಾರಂತೆ. ದಯವಿಟ್ಟು ಆ 2ನೇ ಮದುವೆ ನಡೆಯೋದ ಹಾಗೆ ನನ್ನ ಗಂಡ ನನ್ನ ಬಳ್ಳಿಗೆ ಬಂದು ಮೊದಲಿನವಾಗೆ ಅನ್ಯೋನ್ಯವಾಗಿ ಸಂಸಾರ ಮಾಡೋ ಹಾಗೆ ಯಾವುದಾದ್ರೂ ಪೂಜೆ, ವ್ರತ, ವಶೀಕರಣ ಹೇಳ್ಕೊಡಿ. ಅಯ್ಯೋ ಹುಚ್ಚಪ್ಪ, ವಶೀಕರಣ ಮಾಡೋ ವಿದ್ಯೆ ಸುಮ್ಮನೆ ಕೆಲವರು ಹೇಳ್ತಿರ್ತಾರೆ, 15 ದಿನದಲ್ಲಿ ವಶೀಕರಣ ಮಾಡಿಸುವೆವೋ ಅಂತ. ಅಮ್ಮ, ವಶೀಕರಣ ಮಾಡಿಸೋ ಹಾಗಿದ್ದಿದ್ರೆ ನಾನು CM ಪೋಸ್ಟಲ್ಲಿ ಕುತ್ಕೋತಿದ್ದೆ, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಏನಾದ್ರೂ ಒಂದು ದಾರಿ ಮಾಡಿಸ್ತಿದ್ದೆ. ಎಂಪ್ಲಾಯ್ಮೆಂಟ್ ವುಡ್ ಹ್ಯಾವ್ ಬಿನ್ ಕ್ರಿಯೇಟೆಡ್. ಇಷ್ಟು ನಡೀತಿರೋ ಭ್ರಷ್ಟಾಚಾರಕ್ಕೆ ಬೇರೆಯವ್ರು, ನನಗೆ ಯಾರಾದ್ರೂ ತುಂಬಾ ಬುದ್ಧಿವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಅವರನ್ನಾದ್ರೂ ವಶೀಕರಣ ಮಾಡಿಸಿ ಅವ್ರನ್ನ ಕುಂದರ್ಸ್ತಿದ್ದೆ, ಇಲ್ಲ PM ಪೋಸ್ಟಲ್ಲಿ ಕುತ್ಕೋತಿದ್ದೆ, ಇಲ್ಲ ಕುಂದರ್ಸ್ತಿದ್ದೆ. ಅವೆಲ್ಲ ಇಲ್ಲವೋ? ವಶೀಕರಣದಿಂದ ಇನ್ನೊಬ್ಬರನ್ನ ಕರ್ಕೋತೀವಿ, ಎಳ್ಕೋತೀವಿ ಅನ್ಕೊಳ್ತಕ್ಕಂಥದ್ದು ನಿಮ್ಮ ಭ್ರಮ. ನೋಡಿ, ನಿಮ್ಮ ಒಂದು ಜಾತಕದಲ್ಲಿ ವಿಶೇಷವಾಗಿ ನೀವು ಹುಟ್ಟಿರ್ತಕ್ಕಂಥ ಒಂದು ದಿನಭಾವದ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ ಗುರು ವಕ್ರ, ಅದ್ರ ಮೇಲೆ ಬೇರೆ ಆ ಒಂದು ಭರಣಿ ನಕ್ಷತ್ರ, ಚಂದ್ರನ ಒಂದು ಭಾವಕ್ಕೆ ಕುಜನ್ ಭಾವ ಬೇರೆ ನೋಡ್ತಿರ್ತಕ್ಕಂಥದ್ದು. 2ನೇ ಮನೆಯಲ್ಲಿ ರಾಹುವೆ. ನೋಡಿ, ಅವನಿಗೆಲ್ಲ 2 ಮದುವೆ, ನಿಮ್ಮ ಜಾತಕದಲ್ಲಿರೋದು 2 ಮದುವೆ. ಒಂದು ಮದುವೆವರೆಗೆ ಬಂದು ಮುರಿಬೇಕು, ಇಲ್ಲ ಮದುವೆ ನಂತರವಾದ್ರೂ ಮುರಿಬೇಕು, ಜೀವನ ಪರ್ಯಂತ ಕೊರಗಬೇಕನ್ನತಕ್ಕಂಥ ಒಂದು ಭಾವ ಈ ಜಾತಕದಲ್ಲಿರ್ತಕ್ಕಂಥದ್ದು. ಆತಂಕ ಪಡಬೇಡಿ. ಗುರು ವಕ್ರ ಇರೋದ್ರಿಂದ ಮನೆಯಲ್ಲಿ ಒಂದು ಪುಟ್ಟ ಜೋಡಿ ಆನೆಗಳ ಬೊಂಬೆಯನ್ನ ತಗೋಬಂದು, ಇಲ್ಲ ಫೋಟೋವನ್ನ ಉತ್ತರದ ಗೋಡೆ ಇಲ್ಲ ಉತ್ತರದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಯಿತು ಅಂತ ಹೇಳ್ತವಂದ್ರೆ ದಕ್ಷಿಣಾಮೂರ್ತಿ ದೇವಸ್ಥಾನಗಳು ಎಲ್ಲಿಯಾದ್ರೂ ಇದಾವ, ನಿಯಮಬದ್ಧವಾಗಿ ತಿಂಗಳಿಗೊಂದು ಗುರುವಾರ ಕಾಬೂಲ್ ಕಡಲೆ ನೆನೆಸ್ಬಿಟ್ಟು ಅದರಿಂದ ಮಾಲೆ ಹಾಕಿ ಮಾಡಿಬಿಟ್ಟು ತಗೊಂಡೋಗಿ ಹಾಕಿ. ಗುರುಗಳಿಗೇ ದೊಡ್ಡ ಗುರು ಅಂದ್ರೆ ಸಾಯಿಬಾಬಾ. ನಮ್ಮ ಮಕರ ಲಗ್ನಕ್ಕೆ ಗುರು ಕೊಡುವಷ್ಟು ನೋವು ಇನ್ಯಾರೂ ಇಲ್ಲ ಅಂತ ಹೇಳ್ತೇವೆ. ಹಾಗೂ ಕುಜ, ಇವರಿಬ್ಬರಿಂದ ನೋವು ಬರೋದು ಜಾಸ್ತಿ. ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ, ಏನು ತೊಂದರೆ ಏನೂ ಇಲ್ಲ. ಗುರು ಮಾತ್ರ ವಕ್ರ ಆಗಿರೋದ್ರಿಂದ ಆ ಗುರುವಿಗೆ ಸಾಯಿ ಮಂದಿರಕ್ಕೆ 21 ಹುಣ್ಣಿಮೆ ಹೋಗಿ, ಅದರಲ್ಲೂ ಇವತ್ತು ಹೋಳಿ ಹುಣ್ಣಿಮೆಯೋ ನನ್ನಪ್ಪ, ಆರಂಭ ಆಗಿದೆ ಹೋಳಿಯ ಸಡಗರ. ಹೋಗಿ ಸಂಕಲ್ಪ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬನ್ನಿ, ಬಾಬಾವನ್ನ, ಒಳ್ಳೇದಾಗುತ್ತೆ. ನೋಡಿ, ಎಲ್ಲ ಸುಕೃತ. ಆತರ ಪಡಬೇಡಿ. ಪ್ರೀತಿ ಮದುವೆ ಆಗೋರು ಅಂತ ನಾನು ಎಷ್ಟು ಬಾರಿ ಹೇಳ್ತೀನಿ. ಟೇಕ್ ಯುವರ್ ಟೈಮ್, ಅಟ್ಲೀಸ್ಟ್ ಒಂದು 24-25 ವರ್ಷ. ಜಂಪ್ ಮಾಡಬೇಡಿ. ಪ್ರೀತಿಸಿದಾನ, ಅವ್ನು ನಿಜವಾಗ್ಲೂ ನೋಡ್ತಾನ, ಗಮನಿಸ್ತಾನ, ಜೀವನ ಪರ್ಯಂತ ಮಾತಿಗೆ ನಿಂತ್ಕೋತಾನ, ಮಾತು ಕೊಟ್ಟು ಓಡೋಗ್ತಾರೆ. ಬರೀ ಕ್ಷಣಿಕ ಸುಖ, ಆ ಒಂದು ದೇಹ ಸುಖ, ಏನೋ ಆ ರಭಸ, ಆ ಬೈಕು, ಆ ಫ್ಲವರು, ಆ ಪಾರ್ಕು, ಆ ಮೂವಿ, ಆ ಜೋಶ್ ಅನ್ಸ್ಬಿಡುತ್ತೋ ನನ್ನವ್ವ. ಆ ಕ್ಷಣಕ್ಕೆ ಎಲ್ಲ ಸ್ವಚ್ಛಂದವಾಗಿ ಕಾಣಿಸುತ್ತೆ. ಹೊಟ್ಟೆ ಹಸಿವೆ ಆದಾಗ ಯಾವ ಪ್ರೀತಿ ಬೇಕು ಅನ್ನಿಸ್ಬಿಡುತ್ತೆ. ಸ್ವಲ್ಪ ತಾಳ್ಬೇಕಿತ್ತು, ಆಗಿಬಿಟ್ಟಿದೆ. ಏನ್ ಮಾಡ್ಲಿ, ನಮ್ಮನೆ ಮಗು ಅಲ್ವಾ, ಹೊರಗಡೆ ಹಾಕ್ಲಿಕ್ಕಾಗುತ್ತೋ? ನಿನ್ನ ಸರಿಪಡಿಸ್ಲೇಬೇಕು. ನಾ ಹೇಳಿದ 2 ಪರಿಹಾರ ಮಾಡ್ಕೊಮ್ಮ, ನಿನ್ನ ಮನೆಗೆ ನಿನ್ನ ಅಯ್ಯ ವಾಪಸ್ ಬರ್ತಾನೆ. ಆಗುತ್ತೆ. ಪ್ರೀತಿ ಪ್ರೇಮ ಅಂದಮೇಲೆ ಜಗಳ ಮುನಿಸು ಇರುತ್ತೆ. ನಿನ್ನ ಹತ್ರ ಜಗಳ ಆಡದೆ, ನಿನ್ನ ಹತ್ರ ಮುನಿಸು ಮಾಡದೆ ಇನ್ನೇನು. ಬಟ್ ಗಂಡಸಾದವನು ನಿಭಾಯಿಸಬೇಕು. ಹಿ ಕೆನಾಟ್ ಜಸ್ಟ್ ಓದಿ ಆ ಬೆನ್ನನ್ನು ತೋರಿಸಿ ಓಡೋಗೋ ಆಗಿಲ್ಲ. ಪ್ರೀತಿ ಅಂತ ಹೋಲಿಸ್ಕೊಂಡು ಯುದ್ಧ ಮಾಡಿ ಮದುವೆ ಆದ್ಮೇಲೆ ಅಲ್ಲಿ ನಿಲ್ಲಬೇಕು. ದುಡ್ಡಿಂದ, ಅಧಿಕಾರದಿಂದ ಅಲ್ಲ.
ಎಲ್ಲೋ ಒಂದು ಮುನಿಸು, ನಿಮಗೇ ಅಧಿಕಾರ ಇರೋದು. ಹೆಂಡತಿಗೆ ಯಾಕೆ ಗಂಡನಿಗೆ ಮಾತ್ರನೇ ಅಧಿಕಾರನ ಹೋಗಲ್ಲೇ ಅನ್ನೋಕ್ಕೆ, ಅವಳು ಸಿಟ್ಟಲ್ಲಿ ಹೋಗಲು ಅನ್ನಬಹುದು. ಅವಳಿಗೆ ಇರೋದು ಅಧಿಕಾರ. ಮಾತೃವಿನ ಇನ್ನೊಂದು ರೂಪ ಅಂತ ಹೇಳ್ತೇವೆ. ಏನೇ ಮುನಿಸಿದ್ರು ಆ ಒಂದ್ ದಿನಕ್ಕೆ ಇರಬೇಕು, 2 ದಿನಕ್ಕೆ ಇರಬೇಕು, 3ನೇ ದಿನಕ್ಕೆ ಇರಬಾರ್ದು. ಅವಳು ಅಲ್ಲ ನೋಡಲ್ಲ ಮಾಡಲ್ಲ ಅಂದ್ರೂ ಕೂಡ ಹೇಳ್ಕೋಬೇಕು. ಅವನು ಮಾಡೋಲ್ಲ ಮಾತಾಡಲ್ಲ ಅಂದ್ರೂ ಹೇಳ್ಕೋಬೇಕು. ಇಲ್ಲ ಅಂದ್ರೆ ಒಡೆದು ಹೋಗುತ್ತೆ. ಅದು ಹಾಗೆ ಬಿಡಬಾರ್ದು. ಸೇ ಸಾರಿ, ಇಟ್ಸ್ ಓಕೆ, ನಿಮ್ಮದೇ ಜೀವನ, ಎಲ್ಲ ಸರಿಯಾಗುತ್ತಮ್ಮ, ಬದುಕು ಬಂಗಾರಮಯವಾಗಿರುತ್ತೋ ನನ್ನವ್ವ, ಓದು, ಕಟ್ಟು, ಜೀವನ ಭಯ ಬೀಳಬೇಡ, ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಯೋಗೀಶ್ ಅನ್ಬಿಟ್ಟು ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಯೋಗೀಶ್ ಅವರೇ? ನಾವು ಮಲಗೊಪ್ಪದಿಂದ ಮ್ಯಾಮ್, ಮಲಗೊಪ್ಪ ಶಿವಮೊಗ್ಗದಿಂದ. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ? ಮೇಡಮ್ 19/1/84 ಮೇಡಮ್. ಸಮಯ ಯೋಗೀಶ್ ಅವರೇ? ಮೇಡಮ್ 2:55 ಬೆಳಿಗ್ಗೆ ಮೇಡಮ್. ಬಟ್ ಆದ್ರೆ ನನಗೇನಂದ್ರೆ 19ನೇ ತಾರೀಕು ಅಥವಾ 18 ಅಂತ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ 2:55ಕ್ಕೆ ಮೇಡಮ್. ಹೌದಾ, ಸರಿ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಮೇಡಮ್ 2. ಯೋಗೀಶ್ ಅವರೇ, ಗುರೂಜಿ ಇದಾರೆ, ಮಾತಾಡಿಪ್ಪ. ನಮಸ್ತೆ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ. ನಮಸ್ತೆ ಗುರುಜಿ. ಒಂದ್ ರಿಕ್ವೆಸ್ಟ್ ಸರ್. ಹೇಳಿಪ್ಪ, ಹೇಳು. ಏನಂದ್ರೆ ನೀವು ಎಲ್ಲಾ ಸಮಸ್ಯೆಗಳನ್ನೆಲ್ಲ ಇದ್ ಮಾಡ್ತೀರಾ, ಬಟ್ ಏನಂದ್ರೆ ಫೋನ್ ಮಾಡಿದವರಿಗೆ ಒಂದೊಂದ್ಸಲ ಫುಲ್ ಕಂಪ್ಲೀಟ್ ಆಗಿ ಅವ್ರದ್ದು ಸಮಸ್ಯೆಗಳನ್ನೆಲ್ಲ ಒಂದ್ಸಲ ಕೇಳಿಸ್ಕೊಳಲ್ಲ ಅಂತ ಅನಿಸ್ತಿದೆ. ಒಂದೊಂದ್ಸಲ ಮಾತ್ರ ಫುಲ್ ಕಂಪ್ಲೀಟ್ ಕೇಳಿಸ್ಕೊತೀರಾ ಗುರುಜಿ? ನೋಡಿ, ನಿಮಗೆ ಹೇಗೆ ರಾಶಿ ಭವಿಷ್ಯ ಅಪ್ಲೈ ಆಗುತ್ತೋ ನನಗೂ ಒಂದು ರಾಶಿ ಭವಿಷ್ಯ ಇರುತ್ತೆ. ಅಂದ್ರೆ ಆ ನಕ್ಷತ್ರದ ಅನುಸಾರವಾಗಿ ಕೆಲವರಿಗೆ ಸಮಸ್ಯೆ ದೊಡ್ಡದಿರುತ್ತೆ. ಹೌದು ಗುರುಜಿ. ಅದೆಲ್ಲೋ ಆತ್ಮಹತ್ಯೆಯ ಮಟ್ಟಕ್ಕೆ ತುಂಬಾ ಇನ್ನೇನಿಲ್ಲ, ಕೈ ಹಿಡಿಲೇಬೇಕು. ಅಲ್ಲಿ ಕೈ ಹಿಡಿಯೋದಷ್ಟೇ ಅಲ್ಲ, ಸಮಾಧಾನ ಮಾಡಬೇಕು, ಪಕ್ಕದಲ್ಲಿ ಕುಂದಿಸ್ಕೋಬೇಕು, ನಮ್ಮವರು ಅಂತ ಮಾಡಿಸ್ಬೇಕು. ನಾವಿಲ್ಲ ಅಂದ್ರೆ, ಈಗ ಯಾರಾದ್ರೂ ಅವ್ರನ್ನ ಕೈ ಹಿಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮುಳುಗ್ಬಿಡ್ತಾರೆ, ಮತ್ತೆ ಪ್ರಯತ್ನ ಮಾಡಿಬಿಡ್ತಾರೆ ಅನ್ನೋ ಭಯ. ಅದಕ್ಕೋಸ್ಕರ ಕೆಲವರಿಗೆ ನೋಡಿ, ಮನೇಲಿ 10 ಮಕ್ಕಳಿದೆ ಅಂದ್ರೆ ಒಂದ್ ಮಗುಗೆ, ಕೆಲವು ಮಕ್ಕಳು ನೋಡಿ ಹೋಗಿ ಊಟ ಮಾಡೋದ್ರೆ ನೀಟಾಗಿ ತಟ್ಟೆಲ್ಲಿ ಹಾಕೊಂಡು ತಿಂತಾರೆ. ಕೆಲವು ಮಕ್ಕಳು ಹೋಗಿ ಚೆಲ್ಲಿ ರಂಪಾಟ, ಇನ್ನು ಕೆಲವರು ತಿನ್ನೋಲ್ಲ, ನಾವೇ ತಿನ್ನಿಸ್ಬೇಕು. ಸೊ ಒಬ್ಬೊಬ್ರು ಒಂದೊಂದು ತರ ಇದ್ದಾಗ ಅವರ ಸಮಸ್ಯೆಗೆ ತಕ್ಕಂತೆ, ಅವರ ಭಾವಕ್ಕೆ ತಕ್ಕಂತೆ ಪರಿಹಾರವನ್ನ ಸ್ವಲ್ಪ ಸಮಯ ಕೆಲವ್ರು ತಗೊಳ್ಳೋದುಂಟು. ಇದು ನೀವು ಒಬ್ರೇ ಅಲ್ಲ, ಕೆಲವ್ರು ಟೈಮ್ ಸಮೇತ ನೋಡ್ಕೊಂಡು, ಗುರುಜಿ ಒಬ್ರಿಗೆ 11 ನಿಮಿಷ ಪರಿಹಾರ ಕೊಟ್ಟಿದ್ದೀರಾ, ನಾವು ಫೋನ್ ಮಾಡಿದೆ 1 ನಿಮಿಷಕ್ಕೆ ಇದಾಗಿತ್ತು ಇದಿಷ್ಟೇ ಅಂತ ಹೇಳಿ ಮುಗಿಸ್ಬಿಟ್ರಿ, ನಮಗತಿ ಏನು ಅಂತ. ನಿಮಗೆ ಎಷ್ಟು ಹೇಳಿದ್ರು ತುಂಬಿದು ಕೂಡ ತುಳ್ಕೊಲ್ಲ ಅಂತ ಹೇಳ್ತಾರೆ. ಆದ್ರೆ ಭಗವಂತನನ್ನ ಮೆಚ್ಚಿಸ್ಬೋದಂತೆ, ಜನಗಳನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ಇನ್ನೊಂಚೂರು ಕೇಳ್ಬೋದಿತ್ತಲ್ಲ ಗುರುಜಿ ಹತ್ರ, ಇನ್ನೊಂಚೂರು ಕೇಳ್ಬೋದಿತ್ತಲ್ಲ ಗುರುಜಿ ಹತ್ರ. ಅದ್ ನಿಮ್ ಸಮಸ್ಯೆ ಅಷ್ಟೇ ಅಲ್ಲ, ನನ್ನ ಹೆಂಡತಿನೂ ಅದೇ ಹೇಳೋದು, ಇನ್ನೊಂಚೂರು ನನ್ನ ಪಕ್ಕದಲ್ಲಿ ಇರ್ಬೋದಿತ್ತಲ್ಲ, ಯಾವಾಗ್ಲೂ ಜನ ಅಂತೀರ. ನಮ್ಮವ್ವನೂ ಅಷ್ಟೇ, ನನ್ನ ಅತ್ತಿಗೆ, ನನ್ನ ನಾದಿನಿ, ಅವ್ರುಗಳು ಅಷ್ಟೇ. ಭಾವಯ್ಯ ನಮ್ಮ ಪಕ್ಕದಲ್ಲಿ ಒಂದು 10 ನಿಮಿಷ ಬರ್ತೀರಾ, 2 ನಿಮಿಷ. ನಿಮಗೂ ಚೆನ್ನಾಗಿದ್ದಾಗ ಯಾವುದೋ ಸಮಸ್ಯೆ ತುಂಬಾ ಹೊತ್ತು ಮಾತಾಡ್ತೀರಾ ಅಂತಕ್ಕಂಥ ಕಂಪ್ಲೇಂಟ್ ಅವ್ರದ್ದು ಇದೆ, ದಿವ್ಯಮ್ಮನದು ಇದೆ. ನೀವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಗುರುಜಿ ಅಂತ. ನಾನು ಅರ್ಥ ಆಗ್ತಿಲ್ಲ. ಇರ್ಲಿ, ಈ ಒಂದು ಜಾತಕಕ್ಕೆ ಕೇಂದ್ರಾಧಿಪತಿ ದೋಷ, ಮದುವೆಗೆ ದೋಷವಾಗಬೇಕು, ಹೆಣ್ಣೋರ್ವಳಿಂದ ನೋವು ತಿನ್ನಬೇಕು, ಯಾಕೋ ಕಾಮದಹನದ ದಿನ ಇವತ್ತೇ ಎಲ್ಲ ಈ ಥರದ್ದು ಏನೋ ಒಂದು ಎಳೆದಾಟದ ಒಂದು ಭಾವ. ಅದರಲ್ಲೂ ಪುಷ್ಯ ನಕ್ಷತ್ರ, ಸೂರ್ಯ ವಿಶೇಷವಾಗಿದ್ರೂ ಕೂಡ ಏನಾದರೂ ಒಂದು ನೋವು ಧಾವಂತ ಈ ಕುಟುಂಬದಲ್ಲಿ ಇರತಕ್ಕಂಥದ್ದೇ. ಬುದ್ಧಿವಂತರು, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ, ಪರಿಶ್ರಮಕ್ಕೆ ತಕ್ಕಂತೆ ಫಲವಿಲ್ಲ. ಮುಖ್ಯವಾಗಿ ಉದ್ಯೋಗ ಸಮಸ್ಯೆಗಳು ಬಾಧಿಸಬೇಕು. ಕುಟುಂಬದಲ್ಲೂ ಏನಾದರೂ ಒಂದು ಒದ್ದಾಟ ಎಳೆದಾಟ ಆಗಬೇಕು. ಏನೋ ವೈರಾಗ್ಯ, ಏನೋ ಒಂದು ಮನಸ್ಸಿಗೆ ಸುಡತಕ್ಕಂಥ ಒಂದು ಭಾವ, ಯಾರೂ ಇಲ್ಲ ಏನೂ ಇಲ್ಲ ಅನ್ನಿಸ್ತಕ್ಕಂಥದ್ದು. ಹೌದೋ ಅಲ್ವೋ? ಸರಿ. ಆ ಒಂದು ಕುಜ ಶನಿ ಸಂಧಿಯಾಗಿರ್ತಕ್ಕಂಥದ್ದು ಎಲ್ಲಿಯಾದರೂ ಕಾಲಭೈರವೇಶ್ವರ ದೇವಸ್ಥಾನಗಳಿದ್ದರೆ, ಶರಬೇಶ್ವರ ದೇವಸ್ಥಾನಗಳಿದ್ದರೆ, 2ರಲ್ಲಿ 1ಕ್ಕೆ ಪ್ರಯತ್ನ ಮಾಡಿ ವಿಶೇಷ ಫಲವನ್ನ ನೋಡ್ತಕ್ಕಂಥದ್ದು. ತಪ್ಪದೆ ಅಯ್ಯಪ್ಪ ಕ್ಷೇತ್ರಗಳಿಗೆ ಆಯಿತು ಅಂದ್ರೆ ಹೋಗಿ ಬರಬಹುದು, ಇಲ್ಲ ಹತ್ತಿರದಲ್ಲಿಯೇ ಇತ್ತು ಅಂದ್ರೆ ಹೋಗಿ ತಿಂಗಳಿಗೊಂದು ಶನಿವಾರ ಒಂದಷ್ಟು ಬೆಣ್ಣೆಯನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿ, ಒಳ್ಳೆಯದಾಗಲಿ.
ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಯೋಗೇಶ್ ಅವರೇ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಹೋಳಿ ಹಬ್ಬ ಆರಂಭ ಸಂಜೆ 4 ಮೇಲೆ, ತಿಥಿ ಲೆಕ್ಕಾಚಾರದ ಪ್ರಕಾರ ನಾಳೆ ಹುಣ್ಣಿಮೆ ಪ್ರಕಾರ. ಚತುರ್ದಶಿ ಇರೋದು ಇವತ್ತು ಹೆಚ್ಚು ಕಡಿಮೆ 4-4:30ವರೆಗೂ. ಯುವ ಜನಾಂಗ ನಾವು ಇವತ್ತೇ ಶುರು ಹಚ್ಕೋತೀವಿ ಗುರುಜಿ ಅನ್ನತಕ್ಕಂಥದ್ದು ಖಂಡಿತ ಮಾಡಿ. ಆದರೆ ಎಷ್ಟು ಜನಕ್ಕೆ ಗೊತ್ತಿದೆ ಈ ಹೋಳಿ ಹಬ್ಬ ನಮಗೆಲ್ಲರಿಗೂ ನಿಜವಾದ ಪ್ರೀತಿ ಹಬ್ಬ, ಪ್ರೇಮಿಗಳ ಹಬ್ಬ, ಸ್ವಾಮಿಗಳ ಹಬ್ಬ, ವಸಂತದ ಹಬ್ಬ, ನವ ವಸಂತ, ನವ ಚಿಗುರು. ಇಟ್ಸ್ ಸಮಥಿಂಗ್ ಬ್ಯೂಟಿಫುಲ್. ರಂಗ ಪಂಚಮಿ ಅಂತ ಹೇಳ್ತೇವೆ. ಆ ಕೃಷ್ಣನಿಂದ ಹಿಡಿದು ರಾಮನಿಂದ ಹಿಡಿದು ಈ ಒಂದು ಹೋಳಿ ಹಬ್ಬಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಅದೇ ವ್ಯಾಲೆಂಟೈನ್ಸ್ ಡೇ ನೀವು ತಗೊಂಡ್ರಿ ಅಂದರೆ ಬರೀ ಸುಮಾರು ಒಂದು 300-400 ವರ್ಷ ಅದು ಇದು ಅಂತಕ್ಕಂಥ ಮಾತು ಹೇಳ್ತಾರೆ. ಬಟ್ ವೇರಾಸ್ ಹೋಳಿ ಹಬ್ಬ ತನ್ನದೇ ಆದಂಥ ಒಂದು ಮಹತ್ವ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಹೋಳಿ ಹಬ್ಬ ಒಂದು ಬಾಂಧವ್ಯವನ್ನು ಬೆಸೆಯತಕ್ಕಂಥ ಹಬ್ಬ. ನಮ್ಮ ಕಡೆ ಮಾತಿದೆ, ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಈ ಥರ ಇದ್ದರೆ ಸೋದರ ಮಾವ ಅನ್ನಿಸ್ಕೊಳ್ಳೋದು ನಮ್ಮ ಕಡೆ ಗತ್ತು ಜಾಸ್ತಿ. ನನ್ನ ಮಾವ ಕಣು ಅಂತ. ಅವ್ರು ಮದುವೆ ಮಾಡಬೇಕಾದ್ರೆ ನೀವು ನಂಬೋದಿಲ್ಲ, ನಮ್ಮ ಮನೆಯಲ್ಲಿ ಪದ್ಧತಿ ಇದೆ. ನಾವು ಎಷ್ಟು ದೊಡ್ಡವರಾಗಿದ್ರು, ನನಗೆ 40 ಆಗಿದ್ರು, ನನ್ನ ಸೋದರ ಸೊಸೆಗೆ ನಮ್ಮ ಕಡೆ ತುಂಬ ಪ್ರೀತಿ. ಆ ತಂಗಿ ಮಗು 20 ವರ್ಷ ಅಂತ ಇಟ್ಕೊಳ್ಳಿ, ಆಕೆಗೆ ಮದುವೆ ಮಾಡ್ತಿದ್ರೆ ನನ್ನನ್ನು ಕೇಳಿದ್ರೆ ಮದುವೆ ಮಾಡೋ ಆಗಿಲ್ಲ. ಫಸ್ಟ್ ಕೇಳ್ಬೇಕೇನಪ್ಪ ನೀನು ಮದುವೆ ಆಗ್ತೀಯ, ಅಕಸ್ಮಾತ್ ನಾವು ಮದುವೆ ಆಗಿರಲಿಲ್ಲ ಅಂದರೆ. ನಾವು ಮಗುವಾಗಿ ಬೆಳೆಸಿದ್ರು ಕೂಡ ಅದೊಂದು ಸಂಪ್ರದಾಯ, ಅದೊಂದು ಮಾತು, ನಿಯಮಕ್ಕಾದರೂ ಕೇಳಬೇಕಂತೆ. ಏನಪ್ಪ ದೊಡ್ಡವ್ರು ನೀವಿದ್ದೀರಾ, ನೀವೇನು ಹೇಳ್ತೀರಾ ಅಂತ. ಮಗಳಾಗಿ ಆಡಿಸಿದ್ದೀನಮ್ಮ, ಹೋಗಿ ನಾನೇ ನಿಂತು ಮದುವೆ ಮಾಡ್ತೀನಿ. ಸೋದರ ಮಾವ ಬಂದು ಯಾವ ಮಟ್ಟದ ಗತ್ತು ಅಂದರೆ ಅವ್ವ ಹೋಗ್ಬೇಕಂತೆ, ಸೋದರ ಉಳಿಬೇಕಂತೆ, ಆ ಮಟ್ಟಕ್ಕೆ ಬೆಳೆಸ್ತಾರೆ ನಮ್ಮ ಕುಟುಂಬದಲ್ಲಿ. ಅಕ್ಕ ತಂಗಿರ ಮೇಲೆ ಬೇಕಾದ್ರೂ ಮುನಿಸ್ಕೋತೀವೋ ಏನೋ, ಆದರೆ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಅಂದರೆ ನಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಅದ್ರ ಮೇಲೆ ಹಾಕೊಂಡು ಬೆಳೆಸ್ತೀವಿ. ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಹಾಗೆ ಅವ್ರ ಬಾಯಲ್ಲಿ ಅವ್ವ ಅನ್ನೋದಕ್ಕಿಂತ ಮಾವಯ್ಯ ಅನ್ನೋದೇ ಜಾಸ್ತಿ. ಅಷ್ಟು ಪ್ರೀತಿ, ಅಷ್ಟು ಅನುರಾಗ. ಅಂಥ ಒಂದು ಬಾಂಧವ್ಯವನ್ನು ಆಗಲೇ ತೋರಿಸ್ಕೊಟ್ಟಂಥ ಹಬ್ಬ ಇದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ಸೋದರ ಮಾವ, ಒಂದು ಸೋದರತ್ತೆ, ಸೋದರಳಿಯನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಬಹು ಅಪರೂಪದ ಹಬ್ಬ. ಹಿಂದೆ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು, ಆತನಿಗೆ ಹೋಲಿಕಾ ಅನ್ನತಕ್ಕಂಥ ತಂಗಿ ಇರ್ತಾಳೆ. ಆ ಪ್ರಹ್ಲಾದನ ಮುದ್ದು ಮಾತು ಆ ಕೈಯಾದು ಹಿರಣ್ಯಕಶಿಪುವಿಗೆ ನಾರಾಯಣಾಂಶದಲ್ಲಿ ಹುಟ್ಟಿರ್ತಕ್ಕಂಥ ಭಕ್ತಾಗ್ರೇಸರ ಭಕ್ತರುಗಳಲ್ಲಿಯೇ ತುಂಬ ಅತ್ಯಂತ ಶ್ರೇಷ್ಠನಾದ ಭಕ್ತ ಅಂದರೆ ಪ್ರಹ್ಲಾದ. ಯಾಕೆಂದರೆ ನೋಡಿ, ಏನೂ ಇಲ್ಲದೆ ವೈರಾಗ್ಯ ಬರೋದು ಎಲ್ರಿಗೂ ಬರುತ್ತೆ. ಅಯ್ಯೋ ಜೀವನ ಇಷ್ಟೇ ಬಿಡು ಅಂತ. ಎಲ್ಲ ಇದ್ದು ವೈರಾಗ್ಯ ಬರೋದು ಕೋಟಿಗಳಲ್ಲೊಬ್ಬರಿಗೆ. ಆತ ಚಕ್ರವರ್ತಿಯ ಮಗ, 3 ಲೋಕಗಳಿಗೂ ಭುವನದಲ್ಲಿಯೂ ತುಂಬ ಶಕ್ತಿವಂತ, ಸಾಮರ್ಥ್ಯವಂತ ಅಂತ ಒಬ್ಬರ ಮಗನಾಗಿ ಅವನು ಏನು ಬೇಕಾದರೂ ಅವನ ಕಾಲ ಹತ್ರ ಇತ್ತು. ಎವ್ರಿಥಿಂಗ್ ವಾಸ್ ದೇರ್ ಇನ್ ಹಿಸ್ ಹ್ಯಾಂಡ್ಸ್. ಎಲ್ಲವೂ ಇದ್ದರೂ ಎಲ್ಲವನ್ನು ಬಿಟ್ಟು ಮೋಹದಿಂದ ನಾರಾಯಣ ಪಥದ ಕಡೆಗೆ ವಾಲಿದಂಥ ಪುಟ್ಟ ವಯಸ್ಸಿನ ಆಡೋ ವಯಸ್ಸಿನಲ್ಲೇ ನಾರಾಯಣನ ಬಗ್ಗೆ ಚಿಂತೆ, ಆ ಒಂದು ಸನ್ಯಾಸದ ಬಗ್ಗೆ ಚಿಂತೆ, ಏನೂ ಬೇಡ ಅನ್ನಿಸ್ತಕ್ಕಂಥ ಚಿಂತೆ, ಅದು ಎಲ್ಲರಿಗೂ ಬರಲ್ಲ. ಅದಕ್ಕೆ ತುಂಬ ಶ್ರೇಷ್ಠವಾದಂಥ ಭಕ್ತನೇ ಯಾರು ಅಂದರೆ ಹೇಳೋದೇ ಮೊದಲ ಹೆಸರು ಬರೋದೇ ಪ್ರಹ್ಲಾದ ಸ್ವಾಮಿಗಳು ಅನ್ನತಕ್ಕಂಥದ್ದು. ಅದ್ರ ಬಗ್ಗೆ ಇನ್ನಷ್ಟು ಈ ಒಂದು ಹೋಲಿಕಾ ಬಗ್ಗೆ, ಅತ್ತೆ ಅಳಿಯನ ಸೋದರಳಿಯನ ಪ್ರೀತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ತಿಳಿಸ್ಕೊಡ್ತೇನೆ, ಕಾದ್ ನೋಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಭಾಗ್ಯಲಕ್ಷ್ಮಿ ಅಂತಮ್ಮ. ನೀವು ಚೆನ್ನಾಗಿದ್ದೀರಾ ದಿವ್ಯಾ ಅವ್ರೆ? ಹಾ, ಚೆನ್ನಾಗಿದ್ದೀವಿ ಭಾಗ್ಯ ಅವರೇ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಹೇಳಿ. ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಖಂಡಿತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಂಗಳೂರು ಮತ್ತಿಕೆರೆಯಿಂದ ಮಾಡ್ತಿದ್ದೀನಿ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ಅವ್ರ ಹೆಸರು? ಹಲೋ, ಹಾ ಭಾಗ್ಯ ಅವ್ರೆ, ಅವ್ರ ಹೆಸರು? ಅವನ ಹೆಸರು ಚೇತನ್ ಕುಮಾರ್ ಅಂತ. ಹುಟ್ಟಿದ ದಿನಾಂಕ 14/11/1986. 14/11/86 ಅಲ್ವಾ? ಸಮಯ 86, ಶುಕ್ರವಾರ ಬೆಳಿಗ್ಗೆ 5:45 ಇಂದ 6:05. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. 5. ಗುರುಜಿ ಇದ್ದಾರೆ, ಮಾತಾಡಿ ಭಾಗ್ಯಲಕ್ಷ್ಮಿ ಅವರೇ. ಓಕೆ, ಥ್ಯಾಂಕ್ ಯು.
ಅಮ್ಮ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ಬೆಳಿಗ್ಗೆನ ಸಂಜೆನ ಹುಟ್ಟಿರೋದು ಇವರು? ಬೆಳಿಗ್ಗೆ ಸ್ವಾಮಿ, ಬೆಳಿಗ್ಗೆ ಗುರುಜಿ. ಬೆಳಿಗ್ಗೆ. ಸರಿ, ಬೆಳಗಿನ ಜಾವ. ಹೇಳಿ, ಏನ್ ಕೇಳಬೇಕಿತ್ತು? ಅದೇ ಗುರುಜಿ, ಒಂದ್ ಸ್ವಲ್ಪ ಮದ್ವೆ ಬಗ್ಗೆ ಅದು ಇದು ಸ್ವಲ್ಪ ಕೇಳ್ಬೇಕಿತ್ತು. 29 ವರ್ಷ ಆಗಿದೆ, 28 ವರ್ಷ. ಸ್ವಲ್ಪ ಮದ್ವೆ ಮಾಡ್ಕೊಳ್ಳೋ ಅಂದ್ರೆ ಇನ್ನೂ 1-2 ವರ್ಷ ಹೋಗ್ಲಿ ಅಂತಾನೆ, ಏನೋ ಬಿಸ್ನೆಸ್ ಮಾಡ್ಬೇಕು ಅಂತಾನೆ. ಸ್ವಲ್ಪ ಕೇಳೋಣ ಅಂತ ಸ್ವಾಮಿ. ಆತಂಕ ಪಡಬೇಡಿ. ಇವ್ರಿಗೆ ಹೇಳಿ, ಮದುವೆ ಆದ್ಮೇಲೆ ರಾಜಯೋಗ. ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಅದು ಕುಜನೇನಾದ್ರೂ ಉಚ್ಚಂಗತನಾದ್ರೆ ಸೇನಾಪತಿಯೇ, ಭೂಮಿ ಮನೆ ಹೊಲತೋಟ ಗದ್ದೆಗಳ ಒಡೆಯನಾಗುವನು. ಬಟ್ ಅದನ್ನ ಕೇಂದ್ರಾಧಿಪತಿ ದೋಷ ಅಂತಾನೂ ಹೇಳ್ತೇವೆ. ಉಚ್ಚ ಗ್ರಹವೇನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಭಿಕ್ಷೆ ಬೇಡುವ ಮಟ್ಟಕ್ಕೆ ಹೋಗುವನು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಏನಾದ್ರೂ ಕೆಟ್ಟ ಗ್ರಹ ಇನ್ನೂ ಕೆಟ್ಟದಾಗಿ ಹೋಯಿತು ಅಂದರೆ ಅವನು ರಾಜನಾಗಿ ಬದುಕುತ್ತಾನೆ ಅನ್ನತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ನಿಮ್ಮ ಮುಂದ್ಗಡೆ ನಾನೇ ಇದ್ದೀನಿ. ನನ್ನ ಜಾತಕದಲ್ಲಿ ನೀಚ ಗ್ರಹಗಳು ನೀಚವಾಗಿ ಉಚ್ಚ ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ನಿಮ್ಮ ಮಗನ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷ ಒಂದಾಗಿ ಅದು ಉಚ್ಚ ಸ್ಥಾನದಲ್ಲಿದ್ದಾಗ ವ್ಯವಹಾರ ಮಾಡ್ತೀನಿ, ವ್ಯಾಪಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇವತ್ತಿನವರೆಗೂ ನಿಮ್ಮ ಹುಡುಗ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ. ನೋಡಿಬೇಕಾದ್ರೆ ಅವನ ಮಟ್ಟಕ್ಕೆ ತಲುಪಲಿಕ್ಕಾಗಲಿಲ್ಲ ಅನ್ನೋದೇ ಅವನಿಗೆ ಕೊರಗು. ಎಲ್ಲ ಇದೆ, ಈಸ್ ನಾಟ್ ಏಬಲ್ ಟು ಪ್ರಾಸ್ಪರ್ ಅನ್ನತಕ್ಕಂಥ ಒಂದು ಭಾವ. ಮೊದಲು ಮದುವೆ ಮಾಡಿ, ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಪೂರ್ಣ ಕಾಳಸರ್ಪ ದೋಷ ಬೇರೆ, ತಾಯಿಯ ಆರೋಗ್ಯವೂ ಚೆನ್ನಾಗಿಲ್ಲ. ಕಾಳಹಸ್ತಿಗೆ ವರ್ಷಕ್ಕೊಮ್ಮೆ ಹೋಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ತುಂಬಾ ವಿಶೇಷ ಆಗ್ತಕ್ಕಂಥದ್ದು, ಯೋಚನೆ ಮಾಡಬೇಡಿ. ಆ ಒಂದು ಕುಜ ತುಂಬಾ ಉಚ್ಚ. ನಾವೇನು ಹೇಳ್ತೀವಿ ಅಂದರೆ ತುಂಬ ಒಳ್ಳೆಯವರಾಗಿರಬಾರ್ದು, ತುಂಬ ಕೆಟ್ಟವರಾಗಿರಬಾರ್ದು, ತುಂಬ ಧನದಾಹಿಗಳಾಗಿರಬಾರ್ದು, ತುಂಬ ಅಧಿಕಾರದಾಹಿಗಳಾಗಿರಬಾರ್ದು, ತುಂಬ ಓದ್ಕೊಳ್ಳಬಾರ್ದು, ತುಂಬ ತಿಳ್ಕೊಳ್ಳಬಾರ್ದು, ತುಂಬ ತಿಳಿಯದೆಯೂ ಇರಬಾರದು. ಎಷ್ಟು ಬೇಕೋ ಅಷ್ಟೇ, ಹಾಲಿಗೆ ತಕ್ಕಷ್ಟು ಆ ಒಂದು ಜೇನುತುಪ್ಪ ಹಾಕಬೇಕು, ಇಲ್ಲ ಸಕ್ಕರೆ ಹಾಕಬೇಕು. ಜಾಸ್ತಿ ಆದರೂ ಕುಡಿಲಿಕ್ಕಾಗೋದಿಲ್ಲ, ಕಡಿಮೆ ಇದ್ರೂ ಯಾಕೋ ಒಗ್ರು ಅನ್ನತಕ್ಕಂಥದ್ದು. ಅದರಿಂದ ಕುಕ್ಕೆಯಲ್ಲಿ ಒಮ್ಮೆ ಆಶ್ಲೇಷ ಬಲಿಯನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹೋಗ್ಬನ್ನಿ. ಭಾಗ್ಯಲಕ್ಷ್ಮಿಯವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರೇಮಿಗಳ ದಿನ ಅಂತ ನಾವೆಲ್ಲರೂ ಆಚರಿಸ್ಬೇಕು ಅಂತ. ಜೊತೆಗೆ ಪ್ರಹ್ಲಾದ ಮತ್ತು ಅವರ ಅತ್ತೆ ಹೋಲಿಕಾ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಈ ಒಂದು ನಾರಾಯಣ ಅನ್ನತಕ್ಕಂಥ ಆ ಅಷ್ಟಾಕ್ಷರಿ ಮಂತ್ರವನ್ನ ತುಂಬ ವಿಶೇಷವಾಗಿ ಒಲಿಸ್ಕೊಬಿಟ್ಟಿರ್ತಾರೆ ಪ್ರಹ್ಲಾದರು. ಅದನ್ನು ತಡೆಯಲಾರದೆ ಹಿರಣ್ಯಕಶಿಪು ವಿಚಿತ್ರವಾದಂಥ ಒಂದು ಶಿಕ್ಷೆಗಳಿಗೆ ಗುಣಪಡಿಸ್ತಾ ಏನು ಮಾಡಿದ್ರೂ ಆ ಒಂದು ಪ್ರಹ್ಲಾದರಿಗೆ ಏನೂ ಆಗೋದಿಲ್ಲ. ಆಗ ತನ್ನ ತಂಗಿನ ಕರೀತಾರೆ. ನೋಡಿ, ಅತ್ತೆ ಸೋದರಳಿಯ ಯಾವ ಮಟ್ಟಕ್ಕಿರ್ತಾರೆ ಅಂದರೆ ತಾಯಿಗಿಂತಲೂ ಹೆಚ್ಚಾದ ಪ್ರೀತಿಯನ್ನ ಹೋಲಿಕಾಳಲ್ಲಿ ಕಂಡಿರ್ತಾನೆ. ತುಂಬಾ ಪ್ರೀತಿ ಆಕೆಗೆ, ರಾಕ್ಷಸಿ ಅಂಶವಾದರೂ ಆ ಸೋದರಳಿಯನ ಮೇಲೆ ತುಂಬಾ ಅಕ್ಕರೆಯಿಂದ ಬೆಳೆಸಿರ್ತಾಳೆ. ಅವನನ್ನು ತುಂಬಾ ಮುದ್ದು. ಅವಳು ಮಾತಾದ್ರೂ ಕೇಳ್ತಾನೇನೋ ಅಂತ ಹೇಳಿಬಿಟ್ಟು ಹೋಲಿಕಾಳನ್ನು ಕರೆದುಬಿಟ್ಟು, ನೋಡು, ನಿನ್ನ ಸೋದರಳಿಯನಿಗೆ ಹೇಳು, ಸ್ವಲ್ಪ ನನ್ನ ಮಾತೆ ಸರಿ ಇದ್ದಿತ್ತು ಅಂತ ಹೇಳು ಅಂದರೆ ಆಕೆ ಹೇಳಿದಾಗಲೂ ಪ್ರಹ್ಲಾದರು ಕೇಳೋಲ್ಲ. ಸಿಟ್ಟುಗೊಂಡಂತೆ ಹಿರಣ್ಯಕಶಿಪರು ಆಕೆಗೆ ಹೇಳ್ತಾರೆ, ನೋಡು, ಸುಟ್ಟು ಹಾಕಿವನನ್ನು. ಆ ಹೋಲಿಕಾಗೆ ಒಂದು ವಿಶೇಷವಾದಂಥ ಶಕ್ತಿ ಇರುತ್ತೆ. ಅದು ಆಕೆಗೆ ಬೆಂಕಿ ಇಟ್ಟರೆ ಸುಡೋದಿಲ್ಲ. ಅಂತ ಒಂದು ವರಪ್ರಸಾದ ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿರ್ತಾಳೆ. ಕಣ್ಣೀರು ಹಾಕ್ಕೊಬಿಡ್ತಾಳಂತೆ ಆ ಮಾತು ಹೇಳಿದ ತಕ್ಷಣ. ಅವನನ್ನು ಸುಟ್ಟಾಕು, ಅವನನ್ನು ಹೋಗಿ ತಬ್ಕೋ, ನೀನು ನೆನೆಸ್ಕೊಂಡು ತಬ್ಕೋ, ಸುಟ್ಟು ಹೋಗ್ತಾನೆ ಅಂತ. ನಾನು ಆ ಥರ ನೆನೆಸ್ಕೊಂಡು ಮಾಡೋದಿಲ್ಲ, ನನ್ನ ಸೋದರಳಿಯ, ಅವನು ಉಳಿಬೇಕು, ಅವನು ಬೆಳಿಬೇಕು, ಏನಣ್ಣಯ್ಯ ಈ ಥರ ಮಾತಾಡ್ತಿದ್ದೆ ಅಂತ ಎಷ್ಟು ಆಲಾಪಿಸಿದ್ರು, ಎಷ್ಟು ಕಣ್ಣೀರು ಹಾಕಿದ್ರು ಹಿರಣ್ಯಕಶಿಪು ಒಪ್ಪೋದಿಲ್ಲ. ನೀನು ಕೇಳಲೇಬೇಕು, ನಾನು ಈ ಒಂದು ಭುವನಕ್ಕೆ ಚಕ್ರವರ್ತಿ, ನೀನು ಸೋದರಿ ಆದರೂ ಈ ಚಕ್ರವರ್ತಿಗೆ ನೀನು ಸೇವಕಿ ಆಗ್ತೀಯ, ನಾ ಹೇಳಿದ್ದೆ ಮಾಡು ಅಂದಾಗ ಅವನನ್ನು ಮುದ್ದಿಸಿ, ಅವನಿಗೊಂದು ಕೈ ತುತ್ತು ತಿನ್ನಿಸಿ, ನನ್ನ ಹೊಟ್ಟೆ ತುಂಬ ತಿನ್ನಿಸಿ ನಿದ್ದೆ ಮಾಡಿಸ್ತಾಳಂತೆ. ಅವನಿಗೆ ಗೊತ್ತಾಗ್ಬಿಟ್ರೆ ನೋವು ತಿಂದ್ಬಿಡುತ್ತೆ ಮನಸ್ಸು, ನನ್ನತ್ತೆ ಈ ಥರ ಮಾಡಿಬಿಡ್ತಾ, ಆ ಗೊತ್ತಾಗದೆ ಆಗಿರಲಿ ಅಂತ ಹೇಳಿ
ಜೋಜೋ ಮಾಡಿಸಿ ಕಣ್ಣೀರು ಹಾಕ್ತಾ ತೊಡೆ ಮೇಲೆ ಇಟ್ಕೋತಾಳಂತೆ. ಎಂತಹ ತಪ್ಪಿಗೆ ದುಡ್ತಿದ್ದೀಯ ಅಣ್ಣಯ್ಯ, ನನ್ನ ಕೈಯಾರೆ ಎತ್ತಿ ಆಡಿಸ್ಲಿಂತ ನನ್ನ ಸೋದರಳಿಯನನ್ನು ನಾನು ಸುಡೋದು ಅಂತ. ಅದೆಲ್ಲ ಗೊತ್ತಿಲ್ಲ, ಸುಡು ಅಂತನಂತೆ. ದೇವರನ್ನು ನೆನೆಸ್ಕೊಂಡು ಆ ಕಟ್ಟಿಗೆ ಮೇಲೆ ಕುತ್ಕೊಂಡ ಮೇಲೆ ಬೆಂಕಿ ಇಡ್ತಾರಂತೆ. ಬೆಂಕಿ ಇಟ್ಟು ಆ ಬೆಂಕಿ ದಗ 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 ಉರಿತು ತುಂಬ ಕಣ್ಣೀರು ಹಾಕ್ತಾಳಂತೆ. ಆ ಕಣ್ಣೀರ ದಾರಿಯಲ್ಲೇ ಪ್ರಹ್ಲಾದರು ಎದ್ದು ಬಿಡ್ತಾರಂತೆ. ಯಾಕಂದ್ರೆ ನೋಡಪ್ಪ ನಿಮ್ಮಪ್ಪ ಹಂಗೆ ಹೇಳಿಬಿಟ್ಟಿದ್ದಾನೆ, ನನ್ನ ಸಂಕಟ ತಡಿಲಾರ್ದೆ ನಿನಗೆ ಮಲಗಿಸ್ಕೊಂಡಿದ್ನೋ, ಬೆಂಕಿ ಇಟ್ಬಿಟ್ಟಿದ್ದಾರೆ, ಆ ದಗೆ ಗೆದ್ದು ಬಿಟ್ಟಿದ್ದೀಯಾ, ಸುಟ್ಟು ಹೋಗ್ಬಿಡ್ತೀಯೋ, ನನ್ನನ್ನು ಕ್ಷಮಿಸು ಅಂದರೆ ಏನೂ ಆಗೋದಿಲ್ಲ, ನಮೋ ನಾರಾಯಣ ಅನ್ಕೊಂಡ್ರೆ ನಾನು ಹೇಳೋದಿಲ್ಲಪ್ಪ, ನಾವು ಅಸುರರ ಒಂದು ಇದು ಸಂಸ್ಕಾರ, ನಮ್ಮದು ಬೇರೆ ಅಂತ ಹೇಳ್ಕೊತಾಳಂತೆ. ಆತ ಮಾತ್ರ ಓಂ ನಮೋ ನಾರಾಯಣಾಯ ಅನ್ನತಕ್ಕಂಥ ಜಪವನ್ನು ಮಾಡ್ಕೊಳ್ತಕ್ಕಂಥದ್ದು ನೋಡಿ ಎಷ್ಟು ಅಲ್ಲೊಂದು ಆಕಸ್ಮಿಕ ನಡೆಯುತ್ತೆ ಅಂದರೆ, ಬೆಂಕಿಯೇ ಸುಡಲಾರದ ಹೋಲಿಕಾ ಸುಟ್ಟು ಹೋಗ್ತಾಳೆ. ಸರ್ವಸಾಮಾನ್ಯನಾಗಿದ್ದಂಥ ಪ್ರಹ್ಲಾದರು ಸುಡಬೇಕಿತ್ತು, ಅವರು ಸುಡದೆ ಎದ್ದು ಬರ್ತಾರೆ ಬೆಂಕಿಯಿಂದ. ಶಾಕ್ ಆಗ್ತಾರಂತೆ ಹಿರಣ್ಯಕಶಿಪು, ಇದೇನಪ್ಪ ಇದು ಅಂತ ಹೇಳಿಬಿಟ್ಟು. ನೋಡಿ ಆ ಒಂದು ಸೋದರತ್ತೆ ಸೋದರಳಿಯನ ದ್ಯೋತಕ, ಆ ಒಂದು ಹೋಲಿಕಾಳನ್ನ ಸುಟ್ಟಂತ ದಿನ ಅನ್ನತಕ್ಕಂಥದ್ದಕ್ಕೂ ಕೂಡ ಕೆಲವೊಂದು ಕಡೆ ಆ ಅಸುರ ತತ್ವವನ್ನ ಸುಡಲಿಕ್ಕೆ ಒಂದು ಮಾಡಿದ್ದು ಈ ಹಬ್ಬ ಅನ್ನತಕ್ಕಂಥದ್ದು ಹೇಳ್ತಾರೆ. ಹಾಗೆ ಸೋದರತ್ತೆ ಸೋದರಳಿಯರ ಆ ಬಾಂಧವ್ಯ ಹೇಗಿತ್ತು ಅನ್ನೋದನ್ನ ನೆನೆಸ್ಕೊಳ್ಳಿಕ್ಕೂ ಕೂಡ ಈ ಒಂದು ದಹನ ಮಾಡ್ತಾರೆ. ಮೂರನೇದು, ಈಗ ಎಲ್ಲೆಲ್ಲೂ ನೋಡಿ ಒಣಗಿದ ಎಲೆಗಳು ಎಲ್ಲ ಬಿದ್ದಿರ್ತವೆ, ತುಂಬ ಕಸ ಆಗಿಬಿಟ್ಟಿರುತ್ತೆ, ಅದಕ್ಕೆಲ್ಲ ಬುಡದಲ್ಲೆಲ್ಲ ಬಿದ್ದು ಕಸ ಆಗಿ ಅದು ಇನ್ನಷ್ಟು ಏನಾದರೂ ಕೀಟಗಳು ಅದು ಇದೆಲ್ಲ ಸೇರಿ ಹಾಳಾಗುತ್ತೆ ಅಂತ ಹೇಳಿ ಗುರುಗಳು, ಹಿರಿಯರು, ಮಹರ್ಷಿಗಳು ತಪಶಕ್ತಿಯಿಂದ ಯೋಚನೆ ಮಾಡಿ ಬುದ್ಧಿಶಕ್ತಿಯಿಂದ ಅದನ್ನೆಲ್ಲ ಒಂದು ಕಡೆ ಹಾಕಿ ಹಳೆದೆಲ್ಲ ಹಾಕಿ ಬೆಂಕಿ ಇಡಿ ಅನ್ನತಕ್ಕಂಥ ಭಾವವನ್ನು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಸೊ ಅದರ ಒಂದು ಸೂಚನ, ಒಂದು ಹೊಸ ಮನ್ವಂತರ ಆರಂಭ, ಹೊಸ ಬೆಳೆ ತೆಗೆಯಲು ಆರಂಭ, ಹೊಸದಾದಂಥ ಆಲೋಚನೆ ಆರಂಭ, ಹೊಸ ಶಕ್ತಿ, ಹೊಸ ಚೈತನ್ಯ ಆರಂಭ ಅನ್ನತಕ್ಕಂಥದ್ರ ಸಂಕೇತ. ಇನ್ನಷ್ಟು ಮಾತುಕತೆ ಇದೆ ಮುಂದಿನ ಭಾಗದಲ್ಲಿ, ಕಾದು ನೋಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ದಿವ್ಯಾ. ನಮಸ್ತೆ ನಾವು ಅಮ್ಮ. ದಾವಣಗೆರೆಯಿಂದ ಶಕುಂತಲಾ ಅಂತ. ಹೇಳಿ ಶಕುಂತಲಾ ಅವರ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಮ್ಮನ್ ಬಗ್ಗೆ ಕೇಳ್ಬೇಕಾಯ್ತ್ರಿ. ಅವ್ರ ಹೆಸರು? ರಾಘವೇಂದ್ರ. ಹುಟ್ಟಿದ ದಿನಾಂಕ? 6/12. ಹಾ, 1980. 80. 6/12/80 ಅಲ್ವಾ? ಸಮಯ? ಸಮಯ ಗೊತ್ತಿಲ್ಲ. ಶನಿವಾರ ಹುಟ್ಟಿದಾನೆ. ಯಾವ ಬಿಸ್ನೆಸ್ ಏನ್ ಕೈ ಹಾಕಿದ್ರೆ ಎಲ್ಲ ಲಾಸ್ ಆಗುತ್ತೆ, ಅದ್ರ ಬಗ್ಗೆ ಕೇಳ. ಹೌದಾ, ಸರಿ. ಹಾಗಿದ್ರೆ 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮಾ. 6. ಗುರುಜಿ ಇದ್ದಾರೆ, ಮಾತಾಡಿ ಶಕುಂತಲಾ ಅವರೇ. ನಮಸ್ತೆ ಶಂಕರ. ನಮಸ್ತೆ ಶಂಕರ. ಗುರುಜಿ, ನಮ್ ತಮ್ಮನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಸರಿ ಸರಿ, ಆತಂಕ ಪಡಬೇಡಿ. ಇವ್ರಿಗೆ ಮದುವೆ ಆಯ್ತಮ್ಮ? ಆಗಿದೆ. 3 ವರ್ಷ ಆಗಿದೆ. ಏನು ಬಿಸ್ನೆಸ್ ಬಟ್ಟೆ ವ್ಯಾಪಾರ ಮಾಡ್ತಾನೆ, ಯಾವ್ದು ಕೈಗೂಡ್ತಾ ಇಲ್ಲ, ಎಲ್ಲ ಸಾಲ 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 ಆಗ್ತೈತೆ. ಅದಕ್ಕೋಸ್ಕರ ಕೇಳಕ. ಸರಿ, ಇವತ್ತು ನಾನು ಒಂದು ವಿಶೇಷವಾದಂಥ ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ಈ ವಾರ ತಿಳಿಸ್ಕೊಡ್ತಕ್ಕಂಥದ್ದುಂಟು. ವಿಶೇಷ ಸಂಕಲ್ಪಗಳು, ಯಾರೇ ಆಗಲಿ ಎಂತಹ ಕಷ್ಟಕರ ಸಂದರ್ಭದಲ್ಲಿ ಏನೂ ಇಲ್ಲ, ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ, ದಿಕ್ಕೇ ತೋರಿಸ್ತಿಲ್ಲ, ಸಾಲಗಳ ಮೇಲೆ ಸಾಲ ಆಗ್ತಿದೆ, ಆ ಸಾಲ ತೀರಿಸಲು ಬಡ್ಡಿಗಳ ಮೇಲೆ ಬಡ್ಡಿ ಕಟ್ಟತಕ್ಕಂಥದ್ದು ಆಗ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ತುಂಬ ವಿಶೇಷವಾದಂತಹ ಒಂದು ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ಇವತ್ತಿನಿಂದ ತಿಳಿಸ್ಕೊಡ್ತಕ್ಕಂಥದ್ದುಂಟು. ಸೊ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ಖಂಡಿತವಾಗಿ. ಆ ಒಂದು ವ್ರತ ನಿಯಮ 48 ಶುಕ್ರವಾರ ಮನೆಯಲ್ಲಿ ಇವರ ಪತ್ನಿ ಮಾಡಬೇಕು. ಅದಕ್ಕೆ ಕೇಳಿದ್ದು ಇವ್ರಿಗೆ ಮದುವೆ ಆಯ್ತಾ ಅಂತ. ಯಾಕಂದ್ರೆ 2ನೇ ಮನೇಲಿ ಕೇತು ಇತ್ತು ಅಂದ್ರೆ ಎಲ್ಲ ಗಡಿಬಿಡಿಯೇ. ಈ ಮದುವೆನೂ ಗಡಿಬಿಡಿ, ವ್ಯವಹಾರ ಗಡಿಬಿಡಿ, ಈ ಮನೆಯಲ್ಲಿ ಏನಾದರೂ ಒಂದು ಅನಾಹುತ, ಅಪಘಾತ, ಅಪಮೃತ್ಯು, ಅನಾರೋಗ್ಯ, ದೀರ್ಘಾವಧಿ ಸಾಲ ಪ್ರಭಾವ, ಒಡೆದು ಹೋದ ಕುಟುಂಬ, ದಾನ ಧರ್ಮ ಪೂಜೆ ಸಂಕಲ್ಪ ಮಾಡಿದಂಥ ಕುಟುಂಬ ಯಾಕೋ ಒಬ್ಬೊಬ್ಬರು ಒಂದೊಂದು ದಾರಿಯಾಗಿ ನಿಂತು ಬಿಟ್ಟಿದೆ. 2.5 ವರ್ಷದಿಂದ ಈತ ಏನೇನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದನೋ ಎಲ್ಲವೂ ಮುಳುಗಿದೆ. ಈ ಒಂದು 9ರಿಂದ 10 ತಿಂಗಳು ಎಲ್ಲ ಎಳೆದಾಟ ಆಗಿಬಿಟ್ಟಿದೆ. ಕಡಿಮೆ ಅಂದ್ರೂ 3 ಇಲ್ಲ 7 ಲಕ್ಷ ಸಾಲ ತಲೆ ಮೇಲೆ ಎಳ್ಕೋಬೇಕು ಅನ್ನೋದು ತೋರಿಸ್ತಿದೆ. ಗಾಬರಿಕೊಂಡು ಬಿಟ್ಟಿದ್ದಾನೆ, ಭಯಗೊಂಡು ಬಿಟ್ಟಿದ್ದಾನೆ ಅನ್ನತಕ್ಕಂಥ ತೋರಿಸ್ತಿದೆ. ಹೌದೋ ಅಲ್ವೋ ತಾಯಿ?
ಹೌದು ಗುರುಗಳು, ದೇವ್ರು ಹೇಳಿದ್ ಮಾತಾಗಿದೆ ನೋಡ್ರಿ. ನಮಗೆ ಅದೇ ಒಂದೇ ಬಗ್ಗೆನೇ ಟೆನ್ಷನ್. ಆತಂಕ ಪಡಬೇಡವ, ಆತಂಕ ಪಡಬೇಡಿ, ಎಲ್ಲ ಸಮಾಧಾನ ಆಗುತ್ತೆ. ಕಾರ್ಯಕ್ರಮ ವೀಕ್ಷಿಸ್ತೀರಿ. ನಾ ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ಹಲವಾರು ಒಂದು ಮಾಹಿತಿಗಳನ್ನು ಕೊಡ್ತೇನೆ. ಅದನ್ನು ಮನೇಲಿ ಪುಟ್ಟದಾಗಿ ಎಲ್ಲರೂ ಮಾಡ್ಬೋದು, ಏನು ಇಲ್ದಿರೋರು ಕೂಡ ಮಾಡ್ಕೋಬಹುದು. ಖಂಡಿತ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಶಕುಂತಲಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಹೋಲಿ ಆಗಿರೋದ್ರಿಂದ ನಮಗೆ ತಿಳಿದೇ ಇಲ್ದಿರೋ ಅಂತ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಮುಂದೇನು ಹೇಳ್ತಾ ಇದ್ದೀರಾ? ನೋಡಿ, ಈ ಹೋಲಿ ಹಬ್ಬವನ್ನ ಕಾಮದಹನ ಹಬ್ಬ ಅನ್ನತಕ್ಕಂಥದ್ದು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ, ಪ್ರಾಣಿಯಲ್ಲಿಯೂ, ಪಕ್ಷಿಗಳಲ್ಲಿಯೂ ಕಾಮವೆನ್ನುವುದು ಇದ್ದೇ ಇರುತ್ತೆ. ಕಾಮವೇ ಎಲ್ಲ ಅನ್ನತಕ್ಕಂಥದ್ದು ಹೇಳ್ತಾರೆ. ಕಾಮದ ಇನ್ನೊಂದು ರೂಪದ ಹೆಸರೇ ಆಸ, ಬೇಕು ಅನ್ನತಕ್ಕಂಥ ಭಾವ. ಆ ಬೆಂಕಿ ನಾಭಿಯಲ್ಲಿರುತ್ತೆ. ಎಷ್ಟೇ ನೀವು ಮುಚ್ಚಿಟ್ಟಿದ್ರು, ಏನೇ ಮಾಡ್ತೀನಿ ಅನ್ಕೊಂಡ್ರು, ಅದು ಎಲ್ಲಿಯಾದ್ರೂ ಒಳಗಡೆ. ಕೆಲವರಿಗೆ ಭಗವಂತನನ್ನು ನೋಡಲು ಕಾಮ, ಆಶ. ಕೆಲವರಿಗೆ ದುಡ್ಡು, ಕೆಲವರಿಗೆ ಅಧಿಕಾರ, ಕೆಲವರಿಗೆ ಅಂತಸ್ತು, ಕೆಲವರಿಗೆ ಸ್ಟೇಟಸ್ಸು, ಕೆಲವರಿಗೆ ಪೊಸಿಷನ್ನು, ಕೆಲವರಿಗೆ ಮಕ್ಕಳ ಮೇಲೆ ಮೋಹ, ಕೆಲವರಿಗೆ ಆ ಒಂದು ಹೆಂಡತಿ ಮೇಲೆ ಮೋಹ, ಗಂಡನ ಮೇಲೆ ಮೋಹ. ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ಮೋಹದಲ್ಲಿ ಭಗವಂತ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಆ ತುಂಬಿ ನಿಂತಿರತಕ್ಕಂಥ ಒಂದು ಮಾವಿನ ಮರ ಕೂಡ ನಾನು ಎಲ್ರಿಗೂ ಹೊಟ್ಟೆ ತುಂಬ ಹಣ್ಣು ಕೊಡಬೇಕು ಅಂತ ಆಸೆ ಪಡುತ್ತಂತೆ. ಆ ಆಶೆಯೇ ಒಂದು ಮೋಹ, ಆಶೆಯೇ ಕಾಮ. ಅದನ್ನ ಸುಡಬೇಕು, ಎಷ್ಟು ಬೇಕು ಅಷ್ಟಿರಬೇಕು. ಮಿತಿಮೀರಿ ಹೋದಾಗ ಮನುಷ್ಯ ಲೋಲುಪತೆ ಹತ್ರ ಜಾರ್ತಾನೆ ಅನ್ನೋದನ್ನು ತೋರಿಸ್ಕೊಡುವಂತಹ ಹಬ್ಬ ಕಾಮದಹನ. ನಿಮ್ಮನ್ನು ದಹಿಸ್ಕೊಳ್ಳೋದಲ್ಲ, ನಿಮ್ಮ ಆಸೆಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಸುಟ್ಕೊಳ್ಳಿ. ಮನೇಲಿ ಏನಾಗುತ್ತೆ, ತುಂಬ ಹಳೆ ಪಳೆದೆಲ್ಲ ವಸ್ತುಗಳು ತುಂಬ ಜಾಸ್ತಿ ಆದರೆ ಏನು ಮಾಡ್ತೀವಿ, ತೊಗೊಬಂದು ಗುಡ್ಡೆ ಹಾಕಿ ಬೆಂಕಿ ಇಡ್ತೀವಿ. ಹಾಗೆ ನಮ್ಮಲ್ಲೂ ಹಳೆ ಪಳೆದು ನೋವು, ದುಃಖ, ಅವಮಾನ ಎಲ್ಲ ಹಾಕ್ಕೊಬಿಟ್ಟಿರ್ತೀವಿ. ಅದನ್ನೇ ಇಟ್ಕೊಂಡು ಜರ್ಜರಿತ, ಅಯ್ಯೋ ನನ್ನ ಗಂಡ ನೋಡಿಲ್ಲ, ಅಯ್ಯೋ ನನ್ನ ತಾಯಿ ನೋಡಿಲ್ಲ, ಅಯ್ಯೋ ನನ್ನ ಅಣ್ಣ ನೋಡಿಲ್ಲ, ಅಯ್ಯೋ ನನ್ನ ಹೆಂಡತಿ ನೋಡಿಲ್ಲ, ಅಯ್ಯೋ ನನ್ನ ಮಗು ಜೊತೆಲಿಲ್ಲ, ಅಯ್ಯೋ ಮಕ್ಕಳಾಗಿಲ್ಲ, ಆ ಮಕ್ಕಳ ಜೊತೆಲಿಲ್ಲ, ಆ ಮಕ್ಕಳು ಮದುವೆ ಆಗಲಿಲ್ಲ, ಆ ಮೊಮ್ಮಕ್ಕಳು ನೋಡಲಿಲ್ಲ, ಆ ಮೊಮ್ಮಕ್ಕಳು ಮದುವೆ ಮಾಡಲಿಲ್ಲ. ಯು ಆರ್ ಕೈಂಡ್ ಗೋಯಿಂಗ್ ಆನ್ ಆ್ಯಡಿಂಗ್ ಥಿಂಗ್ಸ್. ಆ್ಯಡ್ ಮಾಡ್ತಾನೇ ಇರ್ತೀವಿ, ಇನ್ನೊಂದು ಮತ್ತೊಂದು ಮಗದೊಂದು. ಅದು ನಮ್ಮನ್ನು ಸುಡುತ್ತೆ. ಯಾವ ರೀತಿ? ಸತ್ತ ಮೇಲೆ ಸುಡುತ್ತಲ್ವಾ, ಅದಕ್ಕಿಂತಲೂ ಲಕ್ಷಪಟ್ಟು ಬದುಕಿರೋವಾಗಲೇ ಚಿತೆ ಏರಿ ಕುಳಿತಿದ್ದೇವೆ. ಬದುಕಿರೋವಾಗಲೇ ಸುಡ್ತಾ ಕೂತಿದ್ದೇವೆ. ಆ ಸತ್ತ ಮೇಲೆ ಅದು ಜೀವ ಅಲ್ಲ, ಬರೀ ಹಿಂಗೆ ಇಡ್ತಾರೆ, ಇನ್ಸ್ಟೆಂಟ್ ಅಷ್ಟೇ, ಓವರ್. ನಥಿಂಗ್ ಇಸ್ ದೇ. ಆತ್ಮವಿಲ್ಲದ ದೇಹಕ್ಕೆ ಏನೂ ಇಲ್ಲ, ಪ್ರಯೋಜನ ಇಲ್ಲ. ಅದು ಬರ್ನ್ ಆಗಬೇಕು. ಬದುಕಿದ್ದಾಗ ಏನೇನು ಅಂದ ಮಾಡಿರ್ತೀರ, ಅಲಂಕಾರ ಮಾಡಿರ್ತೀರ, ಎಷ್ಟು ಜನಕ್ಕೆ ಕಣ್ಣು ನೋಡ್ತಿರ್ತೀರ, ಯಾರು ಹಿಂಗಂದ್ರು ಅವ್ರು ಹಂಗಂದ್ರು, ಹಿಂಗೆ ಅಂದ್ಬಿಟ್ಟು ಅಂತ ಜಗಳಕ್ಕೆ ಹೋಗಿರ್ತೀರ, ಏನೇನು ಮಾಡಿರ್ತೀರ. ಅದು ಹೊರಗಡೆ ಹೋಗ್ಬಿಟ್ಟ ಮೇಲೆ ಕೇಳೋರಿಲ್ಲ. ಅದು ಆ ಕ್ಷಣಕ್ಕಷ್ಟೇ ದುಃಖ, ಆ ದಿನಕ್ಕಷ್ಟೇ ನೋವು. ಅದನ್ನು ದಹಿಸಿ ಬದುಕಿರೋವಾಗಲೇ ಆಸೆಯನ್ನು ಸ್ವಲ್ಪ ಸುಟ್ಟಾಕಿ, ನೋವನ್ನು ಸ್ವಲ್ಪ ಸುಟ್ಟಾಕಿ, ಮೋಹವನ್ನು ಸ್ವಲ್ಪ ಸುಟ್ಟಾಕಿ ಅನ್ನುವಂಥ ಪ್ರತೀಕ ತೋರಿಸ್ತಕ್ಕಂಥ ಹಬ್ಬ ಈ ಕಾಮದಹನ ಹೋಳಿ ಹಬ್ಬ ಅನ್ನತಕ್ಕಂಥದ್ದು. ಇನ್ನಷ್ಟು ಮಾತುಕತೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ನಿಜಕ್ಕೂ ನೀವು ಹೇಳಿದಂತೆ ಆಸೆ ಇದ್ದಾಗ್ಲೇ ನಿರಾಸೆ ಬರೋದು ಹೆಚ್ಚು. ಹಾಗಾಗಿ ಆಸೆಯನ್ನ ಸುಟ್ಬಿಡಿ ಅಂತ ಹೇಳ್ತಿದ್ರಿ, ಈಗೇನ್ ತಿಳಿಸ್ತಾ ಇದ್ದೀರಾ? ಆಸೆಯನ್ನ ಸುಡಿ ಅಂದ್ರೆ ಇನ್ನೇನು ಇಲ್ಲ. ನಿನ್ನೆ ಎನ್ನುವುದು ಕೆಟ್ಟದಾಗಿರಲಿಲ್ಲ, ಆಗುವುದೂ ಇಲ್ಲ, ಅದು ಇತಿಹಾಸ ಸೇರಿಬಿಟ್ಟಿದೆ. ನಾಳೆ ಎನ್ನುವುದು ಅದ್ಭುತವಾಗಿರುತ್ತೆ ಅನ್ನೋದು ನಮಗೆ ಗೊತ್ತೂ ಇಲ್ಲ. ಇವತ್ತೇ ಈಗಿದ್ದೀರಾ ಅಷ್ಟೇ. ಹಂಚಿ, ನೀವು ಹಂಚಲಿಲ್ಲ ಅಂದರೂ ಇರೋಲ್ಲ, ನಾನೊಬ್ಬನೇ ತಿಂತೀನಂದ್ರೂ ಇರೋಲ್ಲ, ಇಲ್ಲ ಇದೆಲ್ಲ ನಂದೇ ಅಂದ್ರೂ ಇರೋಲ್ಲ, ನಾನು ಯಾರಿಗೂ ಕೊಡಲ್ಲ ಅಂದ್ರೂ ಇರೋಲ್ಲ, ಕೊಡ್ತೀನಿ ಅಂದ್ರೂ ಇರೋಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ ನೋಡಿ, ಎಷ್ಟಕ್ಕೂ ಬಾಳಿದ್ರು, ನೀವು ರಾಜನಾಗಿ ಬಾಳಿದ್ರು, ರಾಜಕುಮಾರನಾಗಿ ಬದುಕಿದ್ರು, ಪ್ರಧಾನಿಯಾಗಿ ಬದುಕಿದ್ರು, ಯುವರಾಜನಾಗಿ ಬದುಕಿದ್ರು, ಒಬ್ಬ ಸಾಮಾನ್ಯ ಭಿಕ್ಷುಕನಾಗಿ ಬದುಕಿದ್ರು, ಅಹಂ ಬ್ರಹ್ಮಾಸ್ಮಿ, ಎಲ್ಲದಕ್ಕೂ ಒಂದು ಕೊನೆ ಇದೆ. ನಾವೇನು ಮಾಡ್ತಿದ್ದೀವಿ, ವಿ ಆರ್ ಜಸ್ಟ್ ಬಿಕಮಿಂಗ್ ಗ್ರೀಡಿ. ದಿನದಿಂದ ದಿನ ಇನ್ನಷ್ಟು ಆಸೆಗಳು ಮೂಟೆ ಹೊತ್ಕೊಬಿಟ್ಟಿದ್ದೀವಯ್ಯ. ಒಂಚೂರು ಪಕ್ಕಕ್ಕಿಡಿ, ರಿಲ್ಯಾಕ್ಸ್.
ಆ ಕ್ಷಣಕ್ಕೆ ಯೋಚನೆ ಮಾಡಿ, ಆ ಕ್ಷಣಕ್ಕೆ ಕೋಪ ಬಂತ ಮಾತಾಡಿ, ಪ್ರೀತಿ ಬಂತ ಮಾತಾಡಬೇಡಿ, ಹಂಚ್ಕೋಬೇಡಿ. ಎಸ್, ನಾಳೆ ಏನು ಬರೆದಿಟ್ಟಿದ್ದಾನೋ, ಮುಂದಿನ ಕ್ಷಣ ಏನು ಬರೆದಿಟ್ಟಿದ್ದಾನೋ ನಮ್ಮ ಕೈಯಲ್ಲಿಲ್ಲ. ಜಸ್ಟ್ ಲಿವ್ ವಿತ್ ಯುವರ್ ಸೆಲ್ಫ್. ಆ ಕಾಮವನ್ನು ನಿಯಂತ್ರಣ ಮಾಡಿ. ಇಲ್ಲ ಅಂದರೆ ಬದುಕಿದ್ದಾಗಲೇ ಚಿತೆ ಏರಿಬಿಟ್ಟಿದ್ದೀವಿ. ಬದುಕಿದ್ದಾಗಲೇ ಪ್ರತಿನಿತ್ಯ ಅನವರತ ಪ್ರಮೋಷನ್ ಆಗಿಲ್ಲಂತೆ, ಪೊಸಿಷನ್ ಆಗಿಲ್ಲಂತೆ, ನನ್ನ ಯಾರೋ ಗುರೂಜಿ ಕರೆದಿಲ್ಲ, ನನ್ನ ಯಾರೋ ದೇವದರ್ಶನ ಫಸ್ಟ್ ಕೊಡಲಿಲ್ಲ, ಈ ರೀತಿ ಇಟ್ ಸ್ಟಾರ್ಟ್ಸ್ ಫ್ರಿಕ್ಕಿಂಗ್. ನಾನು ಎಲ್ಲರೂ ಗೌರವಿಸ್ಬೇಕು, ನಾನು ಬಂದು ಇಳಿದಿದ ತಕ್ಷಣ ಎಲ್ಲರೂ ನನಗೆ ಹೂನಾರ ಹಾಕಬೇಕು, ಎಲ್ಲರೂ ನಮಸ್ತೆ ಅನ್ಬೇಕು, ಕಾಲ್ಗೆ ಬೀಳಬೇಕು, ನಾನು ಗುರೂಜಿ, ನಾನು ಮಹರ್ಷಿ, ನಾನು ಅದು. ದಟ್ ಈಸ್ ನಥಿಂಗ್. ನಾನು ಅನ್ನುವುದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಜೊತೆ ಒಂದೇ ಒಂದು ಎತ್ಕೊಂಡು ಹೋಗ್ತೇವೆ, ನಿಮಗೆ ಗೊತ್ತಿದೆಯಾ? ಏನೂ ಎತ್ಕೊಂಡು ಹೋಗಲ್ಲ, ಒಂದು ಎತ್ಕೊಂಡು ಹೋಗ್ತೇವೆ, ನಮ್ಮ ಅನುಭವ ಅಷ್ಟೇ. ನಾವು ಪಡ್ಕೊಂಡಂತಹ ಅನುಭವ. ನಾವು ಲಾಭನೂ ಎತ್ಕೊಂಡು ಹೋಗಲ್ಲ, ದಾನನೂ ಎತ್ಕೊಂಡು ಹೋಗಲ್ಲ, ಧರ್ಮನೂ ಎತ್ಕೊಂಡು ಹೋಗಲ್ಲ, ಮೋಸನೂ ಎತ್ಕೊಂಡು ಹೋಗಲ್ಲ. ದುಡ್ಡು, ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು, ಗಂಡ, ಪ್ರೀತಿ, ಪ್ರೇಮ, ಕಾಮ ಯಾವುದೂ ಇಲ್ಲ. ಒನ್ಲಿ ಯುವರ್ ಎಕ್ಸ್ಪೀರಿಯನ್ಸ್. ನೀವಾಗ ನೀವು ಪಡ್ಕೊಂಡಂತಹ ಒಂದು ಅನುಭವ, ಹೆಸರು ಸಮೇತ ಇಲ್ಲ, ಅದು ನಿಮ್ಮೊಳಗಡೆಯೇ ಉಳ್ಕೊಳ್ಳುತ್ತೆ. ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿ ಗಳಿಸಿದಂಥದ್ದು. ದಟ್ ಕೆನಾಟ್ ಬಿ ಗಿವನ್ ಇಟ್ ಬ್ಯಾಕ್ ಟು ಸಂಬಡಿ. ಎಷ್ಟು ಕೊಟ್ಟರು ಎಲ್ಲೋ ಒಂಚೂರು ಉಳಿಸ್ಕೊಂಡಿರ್ತೇವೆ. ಆ ಒಂಚೂರನ್ನಷ್ಟೇ ನಾವು ಎತ್ಕೊಂಡು ಹೋಗೋದು. ಇದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇರುವಷ್ಟು ದಿನ ಆ ದಿನಕ್ಕೆ ಏನು ಅನಿಸುತ್ತೋ. ನಾವು ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಭಾವ, ನಮ್ಮ ಆತ್ಮೀಯರೊಬ್ಬರಿದ್ರು. ಅಲ್ಲಿ ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಕೊಡ್ತಿದ್ದಂಥ ಸಂದರ್ಭ, 10,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಕೇಳ್ತಿದ್ರು, ಸ್ವಾಮಿ ಈ ದೇವಸ್ಥಾನದಲ್ಲಿ ಏನಾದರೂ ಆ ಜೀವ ಪರ್ಯಂತ ಅನ್ನದಾನಕ್ಕೆ ಸೇವೆ ಅನ್ನೋದಕ್ಕೇನಾದರೂ ಇದೆಯಾ ವಿಶೇಷವಾಗಿ? ಸೊ ನಾವು ಕೊಟ್ಬಿಡ್ಬೋದು ಅಂತ. ಇಲ್ಲ ಸ್ವಾಮಿ, ಆ ಥರದ್ದೇನೂ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ನಿಮಗಿಷ್ಟ ಬಂದದ್ದು ಕೊಡಬಹುದು, ನಾವು ಬಲವಂತ ಇಲ್ಲ. ವರ್ಷಕ್ಕೊಮ್ಮೆ, ತಿಂಗಳಿಗೊಮ್ಮೆ ಈ ಥರ ಪ್ರಸಾದ ಕಳಿಸೋದು, ತೀರ್ಥ ಕಳಿಸ್ತೇವೆ, ಇದೆಲ್ಲ ಯಾವುದೂ ಇಲ್ಲ. ನಿಮಗಿಚ್ಛೆ ಬಂದಷ್ಟು ಕೊಡಬಹುದು, ಆ ಜೀವ ಅನ್ನೋದು ಇಲ್ಲ. ಇಲ್ಲಿ ಎಲ್ಲರೂ ಒಂದೇ. ನೀವು 1 ರೂಪಾಯಿ ಕೊಟ್ಟರು ನಾವು ರಶೀದಿ ಕೊಡ್ತೇವೆ, ಕೋಟಿ ಕೊಟ್ಟರು ರಶೀದಿ ಕೊಡ್ತೇವೆ. ಇದು ನಿಯಮ ಅಷ್ಟೇ ನಮ್ಮ ದೇವಸ್ಥಾನದ್ದು ಅಂತ. ಆಮೇಲೆ ಅವ್ರು ಕೇಳಿದ್ರು ಅವ್ರನ್ನ, ಯಾಕೆ ಆ ಮಾತನ್ನ ಕೇಳಿದ್ರಿ ಅಂತ. ಸ್ವಾಮಿ, ಇವತ್ತು ದೇವ್ರು ನನಗೆ ತಕ್ಕಮಟ್ಟಿಗೆ ಕೊಟ್ಟಿದ್ದಾನೆ, ಏನೋ ಒಂದು 7 ಗಂಟೆ ಕೊಟ್ಟು ಬಿಡ್ತೀನಿ. ನಾನು ಬಂದಾಗೆಲ್ಲ ಭಗವಂತನ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನಾಳೆ ಕೊಟ್ಟಿರ್ತಾನೋ ಇಲ್ವೋ ನಮಗೆ ಗೊತ್ತಿಲ್ಲ. ಇವತ್ತಿದೆ, ಇದ್ದಿದ್ರಲ್ಲಿ ಕೊಟ್ಟು ಬಿಡ್ತಾನೆ ಒಂದಷ್ಟು, 5 ಲಕ್ಷವೋ ಎಷ್ಟೋ. ಬಂದಾಗೆಲ್ಲ ಭಗವಂತನ ತೃಪ್ತಿಯಾಗಿ ನೋಡ್ಬಿಟ್ಟು ಹೋಗ್ತೀನಿ. ಇಲ್ಲ ಸ್ವಾಮಿ, ನಿಮಗೆ ಆದಾಗೆಲ್ಲ ಬಂದು ಹೋಗಿ, ಭಗವಂತ ಇಲ್ಲೇ ಇರ್ತಾನೆ, ಆತಂಕ ಪಡಬೇಡಿ, ಯೋಚನೆ ಮಾಡಬೇಡಿ, ಅವನಿಗೆ ಗೊತ್ತಿದೆ ಇಲ್ಲಿವರೆಗೂ ಕರೆಸ್ಕೊಂಡಿದ್ದಾನೆ, ಯೋಚನೆ ಮಾಡಬೇಡಿ ಅಂತ. ನಾನು ಆಗ ಕೇಳಿದೆ, ಏನು ಆಲೋಚನೆ ಅಂದಾಗ, ಹೌದು ಸ್ವಾಮಿ, ಇದ್ದಾಗ ಕೊಟ್ಟು ಬಿಡಬೇಕು, ನಾಳೆ ಇಟ್ಟಿರ್ತಾನೋ ಇಲ್ವೋ ಗೊತ್ತಿಲ್ಲ, ನನ್ನ ಹತ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹೀಗಿದೆ ಮಾಡಿಬಿಡ್ಬೇಕು, ಅದನ್ನೇ ಹೇಳ್ತಿರ್ತಾನೆ. ಇದ್ದಾಗ ಕೊಟ್ಟು ಬಿಡಿ, ಇದ್ದಾಗ ಮಾಡಿಬಿಡಿ, ಇದ್ದಾಗ ನೋಡಿಬಿಡಿ. ಇಲ್ದಿದ್ರೆ ಎಲ್ಲಿಂದ ನೋಡ್ತೀರಾ? ಜೇಬು ಖಾಲಿ, ಮನಸ್ಸು ಖಾಲಿ, ಹೌದಲ್ವೋ? ಇರಲಿ, ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ಹೇಳ್ತಿದ್ದೆ. ಈ ಒಂದು ವ್ರತ ನಮ್ಮ ಕುಟುಂಬದ ಆಚರಣೆ ಪದ್ಧತಿ. ಇದನ್ನು ಕಲಿಸ್ಕೊಟ್ಟಂಥ ನನ್ನ ಅಜ್ಜ ಇವತ್ತು ನಮ್ಮ ಜೊತೆಲಿ ಇಲ್ಲ, ಆದರೆ ಆ ಪರಂಪರೆ ಉಳಿದಿದೆ. ಎಷ್ಟೋ ಮನೆಗಳಲ್ಲಿ ಆ ದೀಪ ಬೆಳಗ್ತಿದೆ, ಎಷ್ಟೋ ಮನೆ ನಂದನವನವಲ್ಲ ಬೃಂದಾವನವಾಗಿ ಬಿಟ್ಟಿದೆ. ಆ ಒಂದು ಖುಷಿಯಿಂದ ಹೇಳ್ಕೋಬಹುದು. ನಾವು ಹೇಳ್ಕೋತೇವೆ, ನಾವು ಮದುವೆ ಆದಾಗ ಇಷ್ಟು ಜಾಗದಲ್ಲಿ ನೀವು ನಂಬೋಲ್ಲ, ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡಲು ಶಕ್ತಿ ಇರಲಿಲ್ಲ, ವರಮಹಾಲಕ್ಷ್ಮಿಯನ್ನು. ಇವತ್ತು ನಾವು ನೋಡ್ಬೋದು, ಆ ಒಂದು ಹಬ್ಬದ ದಿನ ಎಲ್ರಿಗೂ ಲಕ್ಷ್ಮಿ ಹಂಚ್ತೇವೆ. ಆ ಮಟ್ಟಕ್ಕೆ ಎಷ್ಟು ಅಗಲಕ್ಕೂ ಲಕ್ಷ್ಮಿಯನ್ನು ಇಟ್ಟಿರ್ತೇವೆ, ಎಷ್ಟು ದೊಡ್ಡದು ಲಕ್ಷ್ಮಿ. ಅದರ ಆನಂದ, ಪರಂಪರೆ, ವೈಭೋಗವೇ ಬೇರೆ. ನಮ್ಮ ಮನೆಗಳಲ್ಲಿ ಲಕ್ಷ್ಮಿ ಗೌರಿ ಪೂಜೆ ತುಂಬ ದೊಡ್ಡದು. ಹೆಣ್ಮಕ್ಳನ್ನ ಕರೆದು ಬಾಗಿನ ಕೊಡೋದು, ಅದು ನಮ್ಮ ಗತ್ತು ಅನ್ನತಕ್ಕಂಥದ್ದು. ಎಷ್ಟೇ ದೊಡ್ಡ ಶತ್ರುತ್ವ ಇದ್ರೂ, ಎಷ್ಟೇ ದೊಡ್ಡ ವೈರತ್ವ ಇದ್ರೂ ಅವತ್ತು ಹೋಗಿ ಕರ್ಕೊಬರ್ಲೇಬೇಕು ನಾವು. ಅಮ್ಮ, ನಮ್ಮ ಮನೆಯಮ್ಮ ಅಂತ. ಜಗಳವಾಗೇ ಇರಬೇಕೇ ವಿನಃ ವೈರತ್ವಕ್ಕೆ ಹೋಗಬಾರ್ದು ಅನ್ನತಕ್ಕಂಥ ಸಾರತಕ್ಕಂಥ ಸಂಸ್ಕಾರಗಳ ಹಬ್ಬ. ಅಂಥದ್ದನ್ನು ನಮ್ಮ ಕುಟುಂಬ ಪದ್ಧತಿಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಅಂಥದ್ರಲ್ಲೇ ಒಪ್ಪತ್ತು ಊಟಕ್ಕೂ ಇಲ್ಲದವರು ಇವತ್ತು 10 ಜನವಲ್ಲ, 100 ಜನರಲ್ಲ, ಸಹಸ್ರಾರು ಜನರಿಗೆ ಊಟ ಕೊಡುವ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ಅಂದರೆ ಈ ಒಂದು ಅನ್ನಪೂರ್ಣೇಶ್ವರಿ ವ್ರತವು
ಒಂದು ಅತಿಮುಖ್ಯವಾಗಿ ನಮ್ಮ ಜೀವನದ ಏಳಿಗೆಗೆ ಕಾರಣವಾಗಿರ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲೋ ಸಾಲ ಆಗ್ತಿದೆ, ಸಾಲದ ಮೇಲೆ ಸಾಲ ಆಗ್ತಿದೆ, ಆವತ್ತು ತಂದು ಮಾಡಿ ಆವತ್ತೇ ತಿನ್ನಬೇಕು, ಅಕ್ಕಿ ಉಳಿತಿಲ್ಲ, ಬೇಳೆ ಉಳಿತಿಲ್ಲ, ಯಜಮಾನ ಕೆಲಸಕ್ಕೆ ಹೋದರೆ ಸರಿಯಾದ ಸಂಬಳ ಸಿಗ್ತಿಲ್ಲ, ಮನೆಯಲ್ಲಿ ಯಜಮಾನನಿಗೆ ಬಲವೇ ಇಲ್ಲ, ಆ ಮನೆಯ ಹೆಣ್ಣುಮಗಳೇ ಇದನ್ನು ನಿಭಾಯಿಸ್ತಿದ್ದಾಳೆ, ನೋಡ್ತಿದ್ದಾಳೆ ಅನ್ನತಕ್ಕಂಥ ಭಾವ. ಎಲ್ಲೋ ಮನೆ ಕೆಲಸ ಮಾಡಿ, ಹೂ ಮಾರಿ, ಹಣ್ಣು ಮಾರಿ, ರಸ್ತೆ ಬದಲು ನಿಂತು ಎಲ್ಲೋ ಒಂದು ಚಹಾ ಮಾರ್ತಿದ್ದೀರಾ, ಅಡುಗೆ ಮಾಡಿ ಜೀವನ ಕಟ್ತಿದ್ದೀರಾ. ಬಟ್ ನಿಮಗೆ ಅನ್ನಕ್ಕಿಲ್ಲ, ಉಟ್ಟುಕೊಳ್ಳಲು ಸೀರೆ ಇಲ್ಲ, ಹಬ್ಬಕ್ಕೊಂದೇ ಸೀರೆ, ಆ ಸೀರೆನ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋದಾ, ಮಗಳು ಗುಡಿಸೋದಾ, ನಾನು ಉಟ್ಕೊಳ್ಳೋದಾ ಅನ್ನತಕ್ಕಂಥ ಮಟ್ಟಕ್ಕೆ ನೋವು. ಇಂತಹ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ಇಲ್ಲ ವಿಪರೀತ ಸಾಲಗಳು, ವಿಪರೀತವಾಗಿ ನೆರೆಹೊರೆಯವರಿಂದ ಮೋಸ ಹೋಗಿರ್ತಕ್ಕಂಥದ್ದು, ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ. ತುಂಬ ಆತ್ಮೀಯರೇ, ಜೊತೆಯಲ್ಲಿದ್ದವರೇ, ಕುಟುಂಬದವರೇ, ನಿಮ್ಮವರೇ, ನಿಮ್ಮ ಒಡ ಹುಟ್ಟಿದವರೇ, ನಿಮ್ಮ ಬಂಧು ಬಳಗವೇ ನಿಮ್ಮಿಂದ ಸಹಾಯ ತೆಗೆದುಕೊಂಡು ಬಹುದೊಡ್ಡ ಮೋಸವನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾರೆ. ತಡಿಲಿಕ್ಕೆ ಆಗ್ತಿಲ್ಲ, ನಮಗೆ ಯಾರೂ ಇಲ್ವಾ ಅನ್ನತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅನ್ನಪೂರ್ಣೇಶ್ವರಿ ವ್ರತವನ್ನ ಮಾಡೋದ್ರಿಂದ ಜೀವನದಲ್ಲಿ ಇರತಕ್ಕಂಥ ಆ ಊಟ ಸಮಸ್ಯೆಯನ್ನ ನೋಡಿ, ಎಲ್ಲರೂ ಕಷ್ಟಪಡೋದು ಊಟಕ್ಕೆ, ಆಮೇಲೆ ಮಿಕ್ಕಿದ್ದಕ್ಕೆ. ಹೊಟ್ಟೆಗೆ ಊಟ ನೀವು ಇವತ್ತಿನ ರಾಜಕಾರಣಿಗಳೆಲ್ಲ ತಗೊಂಡು ಹೋಗ್ಬಿಟ್ಟು ಒಂದು 3 ದಿನ ಉಪವಾಸ ಹಾಕ್ಬಿಡಿ. ದಮ್ಮಯ್ಯ ನಿಮ್ಮ ಕಾಲಿಗೆ ಬೀಳ್ತೀವಿ ಗುರುಗಳೇ, ನಮ್ಮನ್ನು ಬಿಟ್ಬಿಡಿ, ನಮ್ಮ ಹತ್ರ ಇರೋದೆಲ್ಲ ದುಡ್ಡು ತಗೊಂಡ್ಬಿಡಿ. ದೋಚ್ಬಿಟ್ಟಿದ್ದಾರೆ. ಒಬ್ಬೊಬ್ಬನ ಮೇಲೆ 1 ಲಕ್ಷ ಮೇಲೆ ಸಾಲ ಮಾಡಿಸಿಟ್ಟಿದ್ದಾರೆ. ನಾವು ಸಾಲ ಮಾಡಿಲ್ಲ ಅಂದ್ರೂ ನಾವು ಸಾಲಗಾರರಾಗಿದ್ದೀವಿ, ಮಾಡಿಸಿಟ್ಟು ಬಿಟ್ಟಿದ್ದಾರೆ. 30 ವರ್ಷದ ಹಿಂದ್ಗಡೆ ಇದ್ದಂಥ ರಾಜಕಾರಣಿಗಳಲ್ಲಿ, 20 ವರ್ಷದ ಹಿಂದ್ಗಡೆ ಇದ್ದಂಥವರಲ್ಲಿ, ಈಗಿರತಕ್ಕಂಥವರಲ್ಲಿ ಒಬ್ಬೊಬ್ಬರ ಸ್ವತ್ತುಗಳು ಎಷ್ಟು ಬಂದಿದೆ ಅಂತ ಕೇಳಿ. ಒಬ್ಬರ ಹತ್ರ ಹೋಗ್ತಾರೆ, ನಾನು ನಿನ್ನ ಪಾರ್ಟಿಗೆ ಬಂದ್ಬಿಡ್ತೀನಿ, 5 ರೂಪಾಯಿ ಕೊಟ್ಬಿಡೋಣ, ನೀನು ಹಾಕಿದಾಗೆ ಶಿವ ಮಡಗ್ದಾಗ ನಾನು ಇರ್ತೀನಣ್ಣ, ನೀನು ಹಾಕಿದಾಗ ನೀನು ಏನು ಸೀಟ್ ಕೊಡ್ತೀಯೋ ಕೊಡೋಣ ಅನ್ನತಕ್ಕಂಥ ವ್ಯಕ್ತಿ ಇವತ್ತು ನಾನು ಕೊಂಡ್ಕೋತೇನೆ ಒಬ್ಬೊಬ್ಬರನ್ನ 5 ರೂಪಾಯಿ ಕೊಟ್ಟು ಅನ್ನತಕ್ಕಂಥ ಭಾವಕ್ಕೆ. 5 ರೂಪಾಯಿ ಅಂದರೆ 5 ಕೋಟಿ ಲೆಕ್ಕ ಹಾಕ್ಕೊಳ್ಳಿ. ನಾನು 100 ಜನ ಶಾಸಕರನ್ನ ಕೊಂಡ್ಕೋಬಲ್ಲೆ ಅನ್ನತಕ್ಕಂಥ ಮಟ್ಟಕ್ಕೆ ಮಾತಾಡೋಷ್ಟು ಮಟ್ಟಕ್ಕೆ ದುಡ್ಡು ಎಲ್ಲಿಂದ ಬಂತು ಯೋಚನೆ ಮಾಡಿ ನೋಡಿ. ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ. ಯಾರು ದುಡ್ಡು? ನಿಮ್ಮದೇ, ನಮ್ಮದೇ. ನಮ್ಮ ಬಡವನನ್ನ ಕೇಳುವ ಅಧಿಕಾರ ಯಾರೂ ಇಲ್ಲ. ದಯವಿಟ್ಟು ಓಟ್ ಹಾಕಿ, ಭ್ರಷ್ಟರಿಗೆ ಹಾಕಬೇಡಿ. ಅವನ ಗತ್ತಿನ 10 ವರ್ಷದಿಂದ ಅವನೆಷ್ಟು ಸಂಪಾದನೆ ಮಾಡಿದಾನೆ ಅಂತ ನೋಡಿ. 10 ವರ್ಷದ ಹಿಂದ್ಗಡೆ ಏನಿದ್ದ ನೋಡಿ. ಒಬ್ಬ ಮನುಷ್ಯ 5 ಕೋಟಿಯಿಂದ 10 ಕೋಟಿ, 15 ಕೋಟಿ, 20 ಕೋಟಿ, 30 ಕೋಟಿ, 40 ಕೋಟಿ, 50 ಕೋಟಿ 10 ವರ್ಷದಲ್ಲಿ ಬರ್ತಕ್ಕಂಥದ್ದು ಒಪ್ಪಿಕೊಳ್ಳತಕ್ಕಂಥದ್ದು. 500 ಕೋಟಿ, 5,000 ಕೋಟಿ. ಇವತ್ತಿನ ಬಾರಿ ನಡೆಯತಕ್ಕಂಥ ಎಲೆಕ್ಷನ್ಗೆ ಎಷ್ಟು ಖರ್ಚಾಗ್ಬೋದು ಅನ್ನೋದಾದ್ರೂ ಗೊತ್ತಿದೆಯೋ? ಕಡಿಮೆ ಅಂದ್ರೂ 15,000 ಕೋಟಿ ಖರ್ಚು ಮಾಡ್ತಾರೆ. ಇಷ್ಟು ಪಕ್ಷಗಳವರು ಒಬ್ಬೊಬ್ಬರಿಗೆ ಹೆಂಡ ಕುಡಿತ 1,000 ರೂಪಾಯಿಂದ 3,000 ರೂಪಾಯಿ ಟಿಕೆಟ್ಗೆ ಮಾರ್ತಾರೆ. ಒಂದೊಂದು ಓಟಿಗೆ. ಎಚ್ಚರಿಕೆ. ಅಂತ ಭ್ರಷ್ಟರನ್ನ ಮನೆ ಹತ್ರ ಬಿಡಬೇಡಿ. ರಸ್ತೆ ಹಾಕಿದ್ಯಾ, ನೀರು ಹಾಕಿದ್ಯಾ, ನಮ್ಮ ಏರಿಯಾನಲ್ಲಿ ಎಷ್ಟು ಜನ ಕೆಲಸ ಕೊಡಿಸಿದ್ದೀಯಾ, ಎಷ್ಟು ತತ್ಕಾಲ್ ಮಾಡಿಸಿದ್ದಿ, ಎಷ್ಟು ಪಾಸ್ಪೋರ್ಟ್ ಮಾಡಿಸಿದ್ದಿ, ಎಷ್ಟು ರೇಷನ್ ಕಾರ್ಡ್ ಮಾಡಿಸಿದ್ದಿ, ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಿ, ಎಷ್ಟು ಅನಾಥಾಶ್ರಮ ಕಟ್ಟಿಸಿದ್ದಿ, ಎಷ್ಟು ವೃದ್ಧಾಶ್ರಮ ಕಟ್ಟಿಸಿದ್ದಿ, ಎಷ್ಟು ಜನಕ್ಕೆ ನೀರಿನ ವ್ಯವಸ್ಥೆ ಮಾಡಿಸಿದ್ದಿ, ಹೆಂಚಿನ ವ್ಯವಸ್ಥೆ ಮಾಡಿಸಿದ್ದಿ, ಮನೆ ವ್ಯವಸ್ಥೆ ಮಾಡಿಸಿದ್ದಿ. ಇದನ್ನು ಕೇಳಿ, ಪಟ್ಟಿ ಮಾಡಿಸಿ. ಬಂದಿದ್ದಿ, ಎಷ್ಟು ಬಾರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಿ, ಎಷ್ಟು ಬಾರಿ ಇಲ್ಲಿ ಮಾಂಗಲ್ಯ ದಾನ ಮಾಡಿಸಿದ್ದಿ, ನೀನು ಎಷ್ಟು ಬಾರಿ ಬಂದಿದ್ದೆ, ನಿನ್ನ ಹೆಂಡತಿ ಮೈ ಮೇಲೆ ಎಷ್ಟು ಒಡವೆ ಇದೆ, ಈ ಏರಿಯಾದ ಹೆಣ್ಣುಮಕ್ಕಳ ಮೈ ಮೇಲೆ ಎಷ್ಟು ಒಡವೆ ಇದೆ, ನಮಗೆ ಗೊತ್ತಾಗಬೇಕು ಅಂತಕ್ಕಂಥ ಎಲ್ಲ ಆ ಒಂದು ವೇದಿಕೆ ಮಾಡಿ. ಇಲ್ಲವೆಂದರೆ ಇನ್ನೂ ಸುಲಿತಾರೆ, ಇನ್ನಷ್ಟು ಭ್ರಷ್ಟಾಚಾರವಾಗುವುದು. ತಪ್ಪು ಅವರದಲ್ಲ, ನಿಮ್ಮದು. ನೀವು ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಇನ್ನೂ ಮಾಡ್ತಿದ್ದೀರಾ. ಮರೆತು ಬಿಡ್ತಾರೆ. ಪಕ್ಷಗಳಿಂದ ಪಕ್ಷಾಂತರ, ದುಡ್ಡುಗೋಸ್ಕರ, ಹೆಸರಿಗೋಸ್ಕರ, ಪದವಿಗೋಸ್ಕರ. ಅವ್ರು ನಿಜವಾಗ್ಲೂ ಒಳ್ಳೆಯದಕ್ಕೋಸ್ಕರ ಪಕ್ಷಾಂತರ ಮಾಡಿದ್ರೆ ಕೊಡಿ. ನಿಮಗೆ ಸೇವೆ ಮಾಡಿದಾರಾ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ಪಕ್ಷಗಳಾದ್ರೂ ಬದಲಾಯಿಸ್ಕೊಳ್ಳಿ, ಅವರೇ ಒಂದು ಪಕ್ಷ ಕಟ್ಕೊಳ್ಳಿ. ನಿಮಗೆ ಒಳ್ಳೇದು ಮಾಡಿದ್ದಾರೆ, ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡಿ. ಯಾರೂ ಇಲ್ಲ, ಯಾರೂ ಅಪರೂಪಕ್ಕಿದ್ದಾರೆ. ವಿಚಾರಿಸಿ. ಮೊದಲು ಬ್ಯಾಂಕ್ ಬ್ಯಾಲೆನ್ಸ್ ವಿಚಾರಿಸಿ. ಹೆಲಿಕಾಪ್ಟರ್ ಇದೆಯಾ, ಫ್ರಿಜ್ ಏನೇನಿದೆ ಅಂತ ನೋಡಿ. ಅಂಥ ವ್ಯಕ್ತಿಗಳು ನಮಗೆ ಬೇಕಿಲ್ಲ. ಹೆಲಿಕಾಪ್ಟರ್ಲ್ಲೇ ಸುತ್ತಾಡ್ಕೊಳ್ರಯ್ಯ.
ನೀವು ಜನಗಳ ಮಧ್ಯೆ ನಡಿಲಾದವ್ರು, ಗುಡಿಸಲ ಮಧ್ಯೆ ಇವತ್ತಿಗೂ ಕೆಲವೊಂದು ಪ್ರದೇಶಕ್ಕೆ ಹೋದ್ರೆ ರಸ್ತೆ ಇಲ್ಲ, ಬೀದಿ ಇಲ್ಲ, ನೀರಿಲ್ಲ, ಏನೇನೂ ಇಲ್ಲ. ಇದನ್ನು ಯೋಚನೆ ಮಾಡಿ. ಯಾಕೆಂದ್ರೆ ಇವತ್ತು ನಾವು ಬಡವರಾಗ್ಲಿಕ್ಕೆ ಕಾರಣ ನಾವೇ, ನಮ್ಮ ಒಂದು ದೌರ್ಬಲ್ಯವೇ. ಸೊ ಈ ಒಂದು ವಿಶೇಷವಾದಂಥ ಅನ್ನಪೂರ್ಣೇಶ್ವರಿ ವ್ರತ ನಿಮ್ಮಲ್ಲಿ ಅಂತ ಒಂದು ಚೈತನ್ಯ ತುಂಬಿಸ್ಕೊಳ್ಳುತ್ತೆ. ಯಾರ ಮೇಲೆಯೂ ಡಿಪೆಂಡ್ ಆಗೋದು ಬೇಡ, ಯಾರ ಹತ್ರನೂ ದಾಸೋಹ ಅನ್ನತಕ್ಕಂಥದ್ದು ಹೋಗೋದು ಬೇಡ. ನಿಮ್ಮ ಕೈ ಭೂಮಿಯನ್ನ ನೋಡ್ತಕ್ಕಂಥದ್ದಾಗುತ್ತೆ. ಅಂತ ಶಕ್ತಿ ಇದೆ, ಅಂತ ಶಕ್ತಿ ಪಡ್ಕೋತೀರ. ಅದು ಹೇಗೆ ಏನು ಅನ್ನೋದನ್ನ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದ್ರು. ಋಷಿ, ನೀವ್ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ವ್ರತವನ್ನ ತಿಳಿಸ್ಕೊಡ್ಬೇಕು ಅನ್ನೋದಕ್ಕೂ ಮುನ್ನ ನಿಮಗೆ ಅದು ಸ್ವಯಂ ಅನುಭವ ಆಗಿರ್ಬೇಕು, ಅಂತಹ ಉದಾಹರಣೆಯೊಂದಿಗೆ ತಿಳಿಸ್ಕೊಡ್ತೀರಾ. ಅಂತಹದೇ ಒಂದು ವ್ರತ ಅಂತ ಹೇಳ್ತಿದ್ರಿ, ಅನ್ನಪೂರ್ಣೇಶ್ವರಿ ವ್ರತ. ಮುಂದೆ ಗುರುಜಿ. ಹೌದು, ಈ ವ್ರತನ ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ, ಆದರೂ ತುಂಬಾ ಜನ ನಮಗೆ ಗೊತ್ತಾಗ್ತಿಲ್ಲ. ಮತ್ತೊಮ್ಮೆ ತಿಳಿಸ್ಕೊಡಿ ಹೇಗೆ ಮಾಡೋದು. ಹಲವಾರು ವೇದಿಕೆಗಳಲ್ಲೂ, ಹಲವಾರು ಮಾತುಕತೆಗಳಲ್ಲೂ, ಹಲವಾರು ಕಾರ್ಯಕ್ರಮಗಳಲ್ಲೂ ತುಂಬ ಜನ ಸ್ತ್ರೀಯರು, ಮಹಿಳೆಯರು ಕೇಳ್ಕೊಂಡಿರ್ತಕ್ಕಂಥದ್ದು. ಇದು ಎಲ್ಲರೂ ಮಾಡ್ಬೋದು. ಇದಕ್ಕೆ ಏನು ಎಕ್ಸ್ಟ್ರಾ ಕಾಸ್ಟ್ ಅಂತೆ, ಸಾಲ ಮಾಡಿ ಮಾಡ್ತಕ್ಕಂಥ ಒಂದು ಇದಿಲ್ಲ. ಇದು ತುಂಬ ಖರ್ಚಿನ ಬಾಬತ್ತ, ಖಂಡಿತ ಇಲ್ಲ. ತುಂಬ ಮಡಿ ಇರಬೇಕಾ, ಹಾಗೇನೂ ಇಲ್ಲ. ತುಂಬ ಮಹಿಳೆಗೇನಾದರೂ ಆಗಿಬಿಟ್ರೆ, ಮನೇಲಿ ಏನಾದರೂ ಒಂದು ಎಡವಟ್ಟು ಆಗಿಬಿಟ್ರೆ ಹಾಗೂ ಏನೂ ಇಲ್ಲ. ಇಟ್ಸ್ ಆಲ್ ಯು, ನಿಮ್ಮ ಮನಸ್ಸಷ್ಟೇ ಮುಖ್ಯ. ಮಾಡತಕ್ಕಂತಹವರು ಸ್ವಲ್ಪ ನಿಯಮವಾಗಿರಬೇಕು. ನಿಯಮಗಳಿದ್ದಾವೆ. ಒಂದು ಚಿತ್ರಾನ್ನ ಮಾಡ್ಲಿಕ್ಕೂ ನಿಯಮ ಇದೆ. ಅದು ಬಿಟ್ಟು ಬೇರೆ ಏನೋ ಮಾಡಕ್ಕೆ ಹೋಗಿ ಬೇರೆ ಏನೋ ಹಾಕಿದ್ರೆ ಚಿತ್ರಾನ್ನ ಆಗೋಲ್ಲ. ಮೊಸರನ್ನಕ್ಕೆ ಮೊಸರೇ ಹಾಕಬೇಕು, ಮಜ್ಜಿಗೆ ಅನ್ನಕ್ಕೆ ಮಜ್ಜಿಗೆ ಅನ್ನನೇ ಹಾಕಬೇಕು, ಜೀರಾ ರೈಸ್ಗೆ ಜೀರಾನೇ ಹಾಕಬೇಕು, ಲೆಮನ್ ರೈಸ್ಗೆ ಲೆಮನ್ನೇ ಹಾಕಬೇಕು, ಹುಳಿ ಅನ್ನಕ್ಕೆ ಹುಳಿನೇ ಹಾಕಬೇಕು, ಟೊಮ್ಯಾಟೊ ರೈಸ್ ಬಾದ್ಗೆ ಟೊಮ್ಯಾಟೊನ ಹಾಕಬೇಕು. ಹಾಗೆ ಸೊ ಕೆಲವೊಂದು ವ್ರತಗಳಿಗೆ ಕೆಲವೊಂದು ತಕ್ಕ ಮಟ್ಟಿಗೆ ಆದಂಥ ಕಠಿಣ ನಿಯಮಗಳಿರುತ್ತೆ. ಆದರೆ ನಾನು ಹೇಳಿಕೊಡ್ತಿರ್ತಕ್ಕಂಥ ಈ ಒಂದು ಅನ್ನಪೂರ್ಣೇಶ್ವರಿ ವ್ರತದಲ್ಲಿ ತುಂಬ ಸುಲಭ, ಸಾಧಾರಣವಾದಂಥ, ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಿದ್ದೇನೆ. ಆದಷ್ಟು ಎಲ್ಲರೂ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಿ. ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲರೂ ಮಾಡಲೇಬೇಕಾದಂಥ ನಿಯಮ ಮಾಡಿ ನೋಡಿ. ಯಾಕೆ ಗೊತ್ತಾ? ನಾವೆಲ್ಲ ಬಯಸೋದೇನು ಗೊತ್ತಾ? ಭಗವಂತ ನಮ್ಮ ಕೈ ಆಕಾಶ ನೋಡಬಾರ್ದು ಅಂತ. ಭೂಮಿನ ನೋಡ್ತಿರ್ಬೇಕಂದ್ರೆ ಕೊಡ್ತಿರ್ಬೇಕು ಅಂತ ಅರ್ಥ ಅಷ್ಟೇ. ಹಂಚ್ತಿರ್ಬೇಕು. ನಮ್ಮ ಹತ್ರ ಬಂದು ಎಲ್ಲರೂ ಅವ್ರ ಕೈಯೊಡ್ಡಬೇಕು ಅಂತಲ್ಲ, ನಾವು ಹಂಚಬೇಕು. ಅವರು ಕೂಡ ಅದೇ ಥರ ಆಗಬೇಕು. ನೋಡಿ, ಈ ಒಂದು ಅನ್ನಪೂರ್ಣೇಶ್ವರಿ ವ್ರತವನ್ನ ನೀವೊಬ್ಬರೇ ಮಾಡುವುದಕ್ಕಿಂತಲೂ ನಿಮ್ಮ ಕುಟುಂಬದ ಸಹಸದಸ್ಯರೊಡನೆ, ಅಂದರೆ ನಿಮ್ಮ ಅಕ್ಕ, ತಂಗಿ, ನಾದಿನಿ, ಅತ್ತಿಗೆ, ಚಿಕ್ಕತ್ತೆ, ದೊಡ್ಡತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ, ಈ ಥರ ಎಲ್ಲರೂ, ಇಲ್ಲ ಅಕ್ಕಪಕ್ಕದ ನೆರೆಹೊರೆಯರು, ಸ್ನೇಹಿತರು, ಅತಿ ಮುಖ್ಯವಾಗಿ ಹೆಣ್ಣುಮಕ್ಕಳು ಮಾಡ್ತಕ್ಕಂಥ ಹಬ್ಬ ಇದು. ಮದುವೆಯಾದ ಹೆಣ್ಣು ಮಕ್ಕಳು ಮಾಡಿದರೆ ತುಂಬ ವಿಶೇಷ. ಯಾಕಂದರೆ ನೀವು ಬಯಸೋದೇನು? ಮದುವೆ ಅಂದ್ರೇ ಆ ಒಂದು ಶ್ರೀದೇವಿಯಾಗಿದ್ದವಳು ಭೂದೇವಿಯಾಗುತ್ತಾಳೆ, ಭೂಮಿಯನ್ನು ಹೊರುವಂತಹ ಹೊರೆಯನ್ನು ಹೊರುತ್ತಾಳೆ. ಅಷ್ಟು ಒಂದು ಧನಕನಕಾದಿಗಳ ಆ ಒಂದು ಭಾವ ಅವಳಲ್ಲಿ ಬಂದ್ಬಿಡುತ್ತೆ. ಅಮ್ಮ ಹಾಗೆ ಬಿಡ್ತಾಳೆ ಅನ್ನತಕ್ಕಂಥದ್ದು ಹೇಳ್ತವೆ. ಸೊ ಪ್ರತಿಯೊಬ್ಬ ಅಮ್ಮಂದಿರು ಮಾಡತಕ್ಕಂಥ ಹಬ್ಬ ಇದು. ಅಯ್ಯೋ, ಮದುವೆ ಆಗದವರು ಮಾಡುವ ಹಾಗಿಲ್ವಾ ಗುರುಗಳೇ? ಮಾಡಬಹುದು ತಾಯಿ, ತೊಂದರೆ ಏನಿಲ್ಲ. ನಿಮ್ಮ ಮನೆಯಲ್ಲಿ ಕಡು ಕಷ್ಟವಿದೆ, ಸಮಸ್ಯೆಗಳು ಆಗ್ರವೇ ಆಗ್ತಿದೆ, ಒಬ್ಬರ ಮೇಲೊಬ್ಬರಿಗೆ ಅನಾರೋಗ್ಯ ಸಮಸ್ಯೆ, ಒಬ್ರಿಗೆ ಕಾಲಿಲ್ಲ, ಒಬ್ರಿಗೆ ಕೈ ಇಲ್ಲ, ಒಬ್ರಿಗೆ ಕಿಡ್ನಿ ಇಲ್ಲ, ಈ ಥರ ನೀವೇ ದುಡಿಬೇಕು, ನೀವೇ ಓಡಬೇಕು, ನೀವೇ ತಂದು, ನೀವೇ ಮಾಡಿ, ನೀವೇ ಬೇಯಿಸಿ ತಿನ್ನಿಸಿ ಬೇಡಪ್ಪ ಅನ್ನಿಸ್ಬಿಡುತ್ತೆ. ದಟ್ ಇಸ್ ಅ ಫ್ರಸ್ಟ್ರೇಷನ್ ಲೆವೆಲ್ ಅಂತೀವಿ. ಈ ಕುಕ್ಕರ್ ಸಮೇತ ನೋಡಿ, ಬೆಂದು ಏನಾಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಹಾಗೆ ನಾವು ಬ್ಲಾಸ್ಟ್ ಆಗಿಬಿಡ್ತೀವಿ. ಆಗ ನಾವು ಯೋಚನೆ ಮಾಡೋದು ಆತ್ಮಹತ್ಯೆ ಮಟ್ಟಕ್ಕೆ, ಸಾಯುವ ಮಟ್ಟಕ್ಕೆ ಆಲೋಚನೆ ಮಾಡ್ತೇವೆ. ವೈರಾಗ್ಯ ಮಟ್ಟ, ಸಾಯುವುದಕ್ಕಿಂತಲೂ ತುಂಬ ನೋವು ಅಂದರೆ ವೈರಾಗ್ಯ, ಏನೂ ಬೇಡ ಅನ್ನೋದು. ಸಾಯೋದಾದ್ರೂ ಒಂದ್ಸಲಿ ಸತ್ತಿರ್ತೀರ, ವೈರಾಗ್ಯ ಅನ್ನೋದು ದಿನನಿತ್ಯ ಇರ್ತೀರ. ಇರುವುದರಲ್ಲಿ ತೃಪ್ತಿ ಪಡೆದೇ ಬೇರೇನೂ ಮಾಡಬೇಕು ಅಂತ ಹೋಗಿ ಯಾವುದೋ ವ್ಯಾಪಾರನೋ ವ್ಯವಹಾರನೋ ಯಾರ್ದೋ ಮಾತು ಕೇಳಿ ಎಲ್ಲೋ ಕೆಲಸ ಕೊಡಿಸ್ತಾರತ್ತೆ ಅಂತ ಇರೋ ಬರೋ ಒಡವೆ ಎಲ್ಲ ಅಡ ಇಟ್ಟು ಸಾಲ ತೆಗೆದು ಕೊಟ್ಟು ಏನೋ ಮಾಡಿ ತಲೆ ಮೇಲೆ ಎಳ್ಕೊಬಿಟ್ಟಿರ್ತೀರ. ನಂಬಿಕೆ ದ್ರೋಹನು. ಪಾಪ ಆ ವ್ಯಕ್ತಿ ಬೇಕು ಅಂತ ಮೋಸ ಮಾಡೋರು ಇರೋಲ್ಲ, ಕೆಲವರು ಅದಕ್ಕೆ ಅಂತ ಇರ್ತಾರೆ. ಬ್ಲೇಡ್ ಕಂಪನಿಗಳು ಮೋಸ ಮಾಡಲಿಕ್ಕೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದಿಕ್ಕಿಲ್ಲ, ಇನ್ನೇನು ಮಾಡುವುದು ಅನ್ನತಕ್ಕಂಥ ಸಂದರ್ಭದಲ್ಲಿ ತಿನ್ನುವ ಊಟಕ್ಕೂ ಕಷ್ಟ ಆಗ್ತಿದೆ. ಕೆಲವರು ಹೇಳ್ತಿರ್ತಾರೆ, ಗುರುಗಳೇ
ಮಾಂಗಲ್ಯನ ಅಡ ಇಟ್ಟು ತಿಂದಿದ್ದೀವಿ ಗುರುಗಳೇ. ಮಾಂಗಲ್ಯ ಚೈನ್ ಬಿಟ್ಬಿಡಿ, ಮಾಂಗಲ್ಯವನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತೀನಿ. ಮಾಂಗಲ್ಯ ಅನ್ನೋದೇ ಎಂತಹವರಿಗೂ ಎಂಥ ಕಡುಕಷ್ಟ ಕಾಲದಲ್ಲೂ ಒಂದಿಷ್ಟು ಬಂಗಾರ ಮೈ ಮೇಲೆ ಇರಬೇಕು. ಆ ಹೆಣ್ಣೇ ಬಂಗಾರ, ಪುಣ್ಯ ಅಂತ ಹೇಳ್ತೇವೆ. ಆ ಬಂಗಾರ ಆಕೆಯ ರಕ್ಷೆ ಆಗಬೇಕು. ಅಕಸ್ಮಾತ್ ಆಪತ್ಕಾಲ ಬಂದಾಗ ಗಂಡನಿಲ್ಲ, ತೀರಿಕೊಂಡು ಬಿಟ್ಟ, ಇನ್ನೇನು ಮಾಡುವುದು, ದಿಕ್ಕೇ ತೋಚುತ್ತಿಲ್ಲ, ಮನೆ ಬಿಟ್ಟು ಹೋಗಿಬಿಟ್ಟ, ಬೆನ್ನು ತೋರಿಸಿ ಓಡಿ ಹೋಗಿಬಿಟ್ಟ, ಚೂರಿ ಹಾಕಿ ಓಡಿ ಹೋದ, ಸಾಲ ಮಾಡ್ಕೊಂಡು ಓಡಿ ಹೋಗಿಬಿಟ್ಟ, ನಿಭಾಯಿಸಲಾರದೆ. ಕೆಲವರು ಇರ್ತಾರೆ ಗಂಡಸರು, ಆಗ್ಲೇ ಓದಂತ ಪತ್ರ. ಅಂತ ಸಂದರ್ಭದಲ್ಲಿ ಇನ್ನೇನು ಮಾಡಲು ದಿಕ್ಕು ತೋಚದಂತ ಸಂದರ್ಭದಲ್ಲಿ ಆ ಹೆಣ್ಣು ಆ ಮಾಂಗಲ್ಯವನ್ನ ಮಾರಿ ತನ್ನನ್ನು ತಾನು ಕಾಪಾಡ್ಕೋಬೇಕು ಅನ್ನುವುದರ ಅರ್ಥವೇ ಮಾಂಗಲ್ಯ. ಅಂತ ಸ್ಥಿತಿ ಇವತ್ತಿನವರೆಗೂ ಯಾರಿಗೂ ಬಂದಿರಲ್ಲ, ಆದ್ರೂ ಕೆಲವ್ರು ಬಂದಿರುತ್ತೆ. ತಾಯಂದ್ರ ಕೇಳಿದ್ದೀನಿ, ಲಕ್ಷಾಂತರ ಜನಕ್ಕೆ ಜಾತಕ ನೋಡಿರೋದು. ಗುರುಗಳೇ, ಮಾಂಗಲ್ಯ ಅಡ ಇಟ್ಟು ದುಡ್ಡು ತಗೊಬಂದು ಫೀಸ್ ಕಟ್ಟಿದ್ದೀನಿ ಗುರುಗಳೇ. ಆಗ ನಾನು ಮಾಡೋದು ಒಂದೇ ಕೆಲಸ ಮಾಡ್ತಿರ್ತೇನೆ. ಯಾವತ್ತು ಇನ್ನೊಬ್ರು ಮಾಂಗಲ್ಯ ಮಾರಿ, ಮಾಂಗಲ್ಯ ಚೈನ್ ಮಾರಿ ಅದನ್ನು ತಗೊಂಡು ನಾನು ಚೆನ್ನಾಗಿರ್ಬೇಕಾಗಿತ್ತು? ಬೇಕೂ ಇಲ್ಲ. ಅದು ಅಂತ ಊಟವೂ ಬೇಕಿಲ್ಲ, ಅಂತ ಹೆಸರೂ ಬೇಕಿಲ್ಲ. ತಗೊಳ್ಳೋವಂತ ವಾಪಸ್ ಕೊಟ್ಟೆ ಕಳ್ಸಿರ್ತೇನೆ. ಬಡ್ಡಿಗೆ ಸೇರಿಸಿ ಕೊಟ್ಟಿರ್ತೇನೆ, ಅಲ್ಲಿ ಬಡ್ಡಿನೂ ಸೇರಿಸಿ ಕಟ್ಟಿಬಿಡವ್ವ, ಬೇಡ ಅಂತಕ್ಕಂಥದ್ದು ಬೇಕಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ವ್ರತ ಕೈ ಹಿಡಿಯುತ್ತಮ್ಮ. ಯಾರು ಎಲ್ಲರೂ ಇದನ್ನ ತಿಳಿದಿಟ್ಕೊಂಡಿರಿ. ಎಲ್ಲರಿಗೂ ಒಂದು ಕಾಲಘಟ್ಟದಲ್ಲಿ, ಒಂದು ಸ್ಟೇಜಲ್ಲಿ ಎಲ್ಲೋ ಒಂದು ಎಳೆದಾಟ ನಡೆಯುತ್ತೆ. ನಿಮಗೆ ಅಂತಲ್ಲ, ನಿಮ್ಮ ಮನೇಲಿ ಕೆಲಸಗಾರರಿದ್ದಾರೆ, ಪಾಪ ಅವ್ರು ಕೆಲಸಗಾರರಾಗೇ ಇರಬೇಕಾ? ಅವರು ಒಂದಿನ ಯಜಮಾನ ಆಗೋದು ಬೇಡವಾ? ನಿಮ್ಮ ಕೆಲಸಗಾರರು ಬರೀ ಡ್ರೈವರ್ ಆಗೇ ಇರಬೇಕು? ಅವನಿಗೂ ಒಂದು 4 ಕಾರಿನ ಒಡೆಯ ಆಗಿದ್ರೆ ಎಷ್ಟು ಖುಷಿ ಇರುತ್ತೆ, ಯೋಚನೆ ಮಾಡಿ ನೋಡಿ. ನಿಮ್ಮ ಆಫೀಸ್ ಬಾಯ್ ಆಗೇ ಇರಬೇಕು? ನಿಮ್ಮ ಮ್ಯಾನೇಜರ್ ನಿಮ್ಮ ಹತ್ರ ಮ್ಯಾನೇಜರ್ ಆಗೇ ಇರಬೇಕು? ಅವನು ಆಗಬೇಕು ದಳಪತಿ. ಆಗ ನಾವು ಹುಟ್ಟಿದ್ದು ಸಾರ್ಥಕ. ಅವ್ರನ್ನ ಮಾಡಿಸ್ಬೇಕು. ಹೋಗ್ಪಾ, ತಗೋ ಇದೊಂದು ಮಾಡ್ಕೊ, ಹೋಗ್ ಬದುಕಟ್ಟು ಹೋಗು, ದೇವರಿದ್ದಾಗ ಆಗ್ಲಿ ಅಂತ ಒಂದು ಮಟ್ಟಕ್ಕೆ ತಲುಪಿಸ್ತಕ್ಕಂಥ ವ್ರತ ಇದು. ಯಾಕಂದ್ರೆ ನನ್ನವ್ವ ಮನೆ ಕೆಲಸ ಮಾಡಿ ಸಾಕಿದ್ದು ನಮ್ಮನ್ನ. ಅಂತ ಚೆನ್ನಾಗಿ ಬಾಳಿ ಬದುಕಿದಂಥ ತಾಯಿ ಒಬ್ಬ ಆಂಗ್ಲೋ ಇಂಡಿಯನ್ ಮನೆಯಲ್ಲಿ, ನೀವು ನಂಬೋದಿಲ್ಲ, ಅವ್ರು ತಿನ್ನೋದು ದನದ ಮಾಂಸ, ಮಾಡಲೇಬೇಕು. ತುಂಬ ಮಡಿವಂತ ಕುಟುಂಬದಲ್ಲಿ ಹುಟ್ಟಿದಂಥ ನನ್ನ ತಾಯಿ ಆ ಒಂದು ದನದ ಮಾಂಸವನ್ನ ಮಾಡಿ ಬಡಿಸಿಟ್ಟಿದ್ದಾರೆ. ನಾನು ಅದನ್ನು ನೋಡಿ ಕಣ್ಣೀರು ಹಾಕೊಂಡು ಬರ್ಬೇಕಾದ್ರೆ ಅವ್ರ ಮನೇಲಿ ಹಾಲು ಕೊಟ್ಟಿರ್ತಕ್ಕಂಥದ್ದು. ನಾನು ಕುಡಿಯಲ್ಲಮ್ಮ, ಅವ್ರು ದನದ ಮಾಂಸ ತಿಂತಾರೆ, ನಾನು ಕುಡಿಯೋದಿಲ್ಲ ಅಂತ ಹೇಳಿದಕ್ಕೆ ಕೆನ್ನೆಗೆ ಹೊಡೆದಿದ್ದು ನನ್ನ ತಾಯಿ ಇವತ್ತಿಗೂ ನೆನಪಿದೆ. ಕುಡಿಯಪ್ಪ, ಏನೂ ಆಗೋಲ್ಲ, ಇದು ಕೆಲಸ ಅಷ್ಟೇ, ಹೊಟ್ಟೆ ಮೊದಲು ಕೊಟ್ಟಿದ್ದಾರೆ, ದಣಿಗಳು ಚೆನ್ನಾಗಿರ್ಲಿ, ನಾವು ಕೆಲಸ ಮಾಡ್ತಿದ್ದೀವಿ ಅಂತ. ಆಗ ನನಗೇನು ಅಬ್ಬಬ್ಬ ಅಂದ್ರೆ ಒಂದು 6-7 ವರ್ಷ ಇರ್ಬೋದೇನು, ಮರ್ತಿಲ್ಲ. ಆ ರೈಲ್ವೆ ಗೇಟ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದು ಮಾತ್ರ ನನಗೆ ನೆನಪಿದೆ ಅಷ್ಟೇ. ಏನು ಬೇಕಾದರೂ ಆಗಬಹುದು. ಇವತ್ತು ಈ ಮಟ್ಟಕ್ಕೆ ತಲುಪಲಿಕ್ಕೆ ನನ್ನ ತಾಯಿ ಪರಿಶ್ರಮ ಪ್ಲಸ್ ಈ ವ್ರತ ಅತಿ ಮುಖ್ಯ ಕಾರಣ. ನೀವು ಹಾಗಾಗ್ತೀರಾ. ಇನ್ನಷ್ಟು ಮಾಹಿತಿಗಳು ಈ ಒಂದು ವ್ರತದ ಬಗ್ಗೆ ತಿಳಿಸ್ಕೊಡ್ತೇನೆ, ಕಾಯ್ತಾರೆ. ಶುಕ್ರ ನಕ್ಷತ್ರ ಒಂದು ಭಾವದಲ್ಲಿರ್ತಕ್ಕಂಥದ್ದು. ಆ ಶುಕ್ರ ಬಂದು ಉತ್ತರಾಭಾದ್ರ ನಕ್ಷತ್ರ. ಸೊ ನೋಡೋಣ ಯಾರ್ಯಾರಿಗೆ ಈ ಒಂದು ಶುಕ್ರ ಒಳ್ಳೇದು ಮಾಡ್ತಾನೆ. ಶುಕ್ರ ಯಾವತ್ತಿದ್ರೂ ಆನಂದ. ಸೊ ಆನಂದವಾ ಇಲ್ಲ ಆನಂದಕ್ಕೋಸ್ಕರ ಒದ್ದಾಡ್ತೀರ ನೋಡೋಣ. ಮೇಷರಾಶಿ ಖುಷಿಯೇ ಖುಷಿ. ಮಕ್ಕಳಿಗೋಸ್ಕರ, ಮಕ್ಕಳ ಆನಂದಕ್ಕೋಸ್ಕರ ಸ್ವಲ್ಪ ಖರ್ಚಿನ ಬಾಬತ್ ಬರ್ತಕ್ಕಂಥದ್ದಾದರೂ ಅದನ್ನು ಹೇಗಾದರೂ ನಿಭಾಯಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇಟ್ಸ್ ಎ ನೈಸ್ ಡೇ. ಸ್ವಲ್ಪ ದಿಢೀರಂತ ಪ್ರಯಾಣ ಮಾಡ್ತಕ್ಕಂಥ ಪ್ರಸಂಗಗಳು ಇರ್ತವೆ. ವೃಷಭ ರಾಶಿ ಫ್ಯಾಂಟಾಸ್ಟಿಕ್ ಡೇ. ಎನಿಥಿಂಗ್ ರಿಲೇಟೆಡ್ ಟು ಎಂಟರ್ಟೈನ್ಮೆಂಟ್, ಥಿಯೇಟರ್, ಕ್ಲಬ್ಸ್, ರೆಸ್ಟೋರೆಂಟ್ಸ್, ಕಲಾವಿದರು, ಮಾಧ್ಯಮ, ಈ ಒಂದು ಆ್ಯಕ್ಟಿಂಗ್, ಇವುಗಳಲ್ಲಿರ್ತಕ್ಕಂಥವ್ರು, ಹೆಣ್ಣುಮಕ್ಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ, ವ್ಯವಹಾರ, ಗಾರ್ಮೆಂಟ್ಸು, ಬ್ಯೂಟಿ ಪಾರ್ಲರು, ಈ ಟ್ಯೂಷನ್ ಹೇಳ್ಕೊಡೋದು, ಇನ್ಸ್ಟಿಟ್ಯೂಟ್ಸ್ ನಡೆಸ್ತಿರ್ತಕ್ಕಂಥದ್ದು, ಹೂವು ಹಣ್ಣಿನ ವ್ಯಾಪಾರ, ಹೋಟೆಲ್ಸು, ಬೇಕರಿ, ತುಂಬ ಅದ್ಭುತವಾಗಿದೆ. ಮಿಥುನ್ ರಾಶಿ ಪರಸ್ಥಳ ಉದ್ಯೋಗ, ಪರಸ್ಥಳ ಟ್ರಿಪ್ಗೆ ಹೋಗಬೇಕು, ಸುತ್ತಾಡಿ ಬರಬೇಕು, ಹನಿಮೂನ್ ಪ್ಯಾಕೇಜ್ ಏನೋ ಹಾಕೋತಿದ್ದೀರಾ, ಈ ಥರದ್ದು ಏನಾದರೂ ಒಂದು ಪ್ಲ್ಯಾನಿಂಗ್ ಇತ್ತು ಅಂದರೆ ಹಾಕಿ ನೋಡಿ. ವಿಶೇಷವಾದಂಥ ದಿನ. ಅದರಲ್ಲೂ ವಿದೇಶದಲ್ಲಿ ಏನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿದ್ದೀರಾ, ಕಸೂತಿ ಕೆಲಸ, ಈ ಒಂದು ಕಲೆಗಾರಿಕೆಗೆ ಸಂಬಂಧಪಟ್ಟಂಥ ಕೆಲಸ, ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್,
ಮಾಡ್ಯುಲೇಷನ್, ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ಸ್ ಈ ಥರದ ಕೆಲಸ ಕಾರ್ಯ ಮಾಡ್ತಿರೋರಿಗೆ, ಮರದ ಕೆತ್ತನೆ ಕೆಲಸ ಕಾರ್ಯ ಮಾಡ್ತಿರೋರಿಗೆ, ಶಿಲ್ಪಕಲೆಯಲ್ಲಿರೋರಿಗೆ ಅದ್ಭುತ. ಕಟಕ ರಾಶಿ, ಕುಟುಂಬದಲ್ಲಿ ಪ್ರೀತಿ, ಪ್ರೇಮ, ಮದುವೆ, ಮಾತುಕತೆ ಅದ್ಭುತ. ಮನೆಗೊಂದು ಒಡವೆಯೊಂದು ಬರುವುದು, ಇಲ್ಲ ಸೀರೆ, ಯಾರಾದರೂ ಒಂದು ಗಿಫ್ಟ್, ಎಲ್ಲೋ ಒಂದು ಮದುವೆಗೆ ಹೋಗ್ತೀರಾ ತಗೊಳ್ಳಿ ಅಂತ, ಬೆಳ್ಳಿ ವಸ್ತು ಇಲ್ಲ ವಸ್ತ್ರಾಭರಣ, ಈ ಥರದ್ದು ಏನಾದರೂ ಒಂದು ಖುಷಿಯಾದಂತಹ, ನೀವು ತುಂಬ ದಿನ ನೆನೆಸೇ ಇರಲಾರದಂಥ ಒಂದು ಗಿಫ್ಟ್ ಬರ್ತಕ್ಕಂಥದ್ದಾಗುತ್ತೆ. ಸಿಂಹರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಚೇತರಿಸ್ಕೊಳ್ತಕ್ಕಂಥ ಒಂದು ಭಾವ. ಶುಕ್ರ ಅಷ್ಟಮ, ಚಂದ್ರ ವ್ಯಯಾಧಿಪತಿ. ಖುಷಿಗೋಸ್ಕರ ಖರ್ಚು, ಆನಂದಕ್ಕೋಸ್ಕರ ಖರ್ಚು, ಒಡ ಹುಟ್ಟಿದವರಿಗೋಸ್ಕರ ಒಂದು ಖರ್ಚು, ಉದ್ಯೋಗ ಇಲ್ಲ ಹೊಸ ಉದ್ಯೋಗ ಅನ್ನತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದರೆ ಸ್ವಲ್ಪ ಎಳೆದಾಟ. ಸ್ವಂತ ಕಾರ್ಯ, ಹೊಸ ಬಿಸ್ನೆಸ್ ಅನ್ನೋದು ಸ್ವಲ್ಪ ಎಳೆದಾಡುತ್ತೆ. ಕನ್ಯಾ ರಾಶಿ, ಫ್ಯಾಂಟಾಸ್ಟಿಕ್. ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಸ್ವಲ್ಪ ಏನಾದರೂ ಗಂಡ ಹೆಂಡತಿ ನಡುವೆ ಬೇಸರ ಮುನಿಸು ಅನ್ನಿಸ್ತಕ್ಕಂಥದ್ದು ಅನಿಸಿದ್ರು, ಏನಾದರೂ ಒಂದು ಕಾಮನ ಹಬ್ಬ ಅಲ್ವಾ, ಒಂದು ಗಿಫ್ಟ್ ಕೊಟ್ಟು ಬಣ್ಣ ಹಚ್ಚಿನೋ ಏನೋ ಒಂದು ಪ್ರೀತಿ ಅನುರಾಗದ ನಡುವೆ ಅಡ್ಜಸ್ಟ್ ಮಾಡ್ಕೊಳ್ತಕ್ಕಂಥ, ಸರಿಪಡಿಸ್ಕೊಳ್ತಕ್ಕಂಥ ಒಂದು ದಿನ. ಪ್ರೀತಿ ಪ್ರೇಮಕ್ಕೆ ಕೊರತೆ ಇಲ್ಲ. ಪ್ರಾಪರ್ಟಿ, ರಿಯಲ್ ಎಸ್ಟೇಟ್, ಮನೆ ತಗೊಂಡು ಅಲಂಕಾರ ಮಾಡಿ ರೀಫ್ಯಾಬ್ರಿಕೇಟ್ ಮಾಡಿ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲ. ಏನಾದರೂ ಸ್ಟಿಚಿಂಗ್, ಬಟ್ಟೆಗಳು, ಡಿಸೈನಿಂಗ್, ಬೋಟಿಕ್ ಇಟ್ಕೊಂಡಿರೋರು, ಗಿಫ್ಟ್ ಶಾಪ್ ಇಟ್ಕೊಂಡಿರೋರಿಗೂ ವಿಶೇಷವಾದ ದಿನ. ತುಲಾ ರಾಶಿ, ಉದ್ಯೋಗದಲ್ಲಿ ವಿಶೇಷ ನೆಮ್ಮದಿಯನ್ನು ನೋಡ್ತಕ್ಕಂಥದ್ದು. ಸ್ವಂತ ಬಿಸ್ನೆಸ್ ಮಾಡ್ತಿದ್ರೆ ಎಕ್ಸ್ಪ್ಯಾನ್ಷನ್ಗೋಸ್ಕರ ಇನ್ನಷ್ಟು ಖರ್ಚು ವೆಚ್ಚಗಳು ಬರ್ತಕ್ಕಂಥದ್ದು. ಸ್ವಲ್ಪ ಆ ವೆಚ್ಚಗಳು ತಡಿಲಾರ್ದೆ ಒಡವೆಗಳು ಅಡ ಇಡೋದು, ಕಾರ್ ಅಡ ಇಡೋದು, ಭೂಮಿ ಅಡ ಇಡೋದು ಈ ಥರ ನಡೆಯತಕ್ಕಂಥ ಪ್ರಸಂಗವೂ ಆಗುತ್ತೆ. ವೃಶ್ಚಿಕ ರಾಶಿ, ಸಮಾಧಾನ. ಏನಾದರೂ ಶಾಪಿಂಗ್ ಹೋಗಬೇಕು, ಬಟ್ಟೆ ತಗೋಬೇಕು, ಮಕ್ಕಳ ಮದುವೆ, ಉಪನಯನ, ಮುಂಜಿ, ವಿವಾಹಾಧಿಕಾರಿಗಳು, ಹುಡುಗ ನೋಡೋ ಶಾಸ್ತ್ರ, ಹುಡುಗಿ ನೋಡೋ ಶಾಸ್ತ್ರ, ಪ್ರೀತಿ ಪ್ರೇಮ, ಪ್ರಪೋಸ್ ಮಾಡಬೇಕು, ಯಾರೋ ಇಷ್ಟಪಟ್ಟಿದ್ದಾರೆ ಗೊತ್ತಿದೆ, ಹೇಳ್ಕೋಬೇಕು, ಡೇಟ್ ಹೇಳ್ಬಿಡಿ, ಒಳಗಡೆ ಇಟ್ಕೋಬೇಡಿ. ಇವತ್ತಂಥ ದಿನ ವೃಶ್ಚಿಕ ರಾಶಿಗೆ ಖುಷಿ ಇರ್ತಕ್ಕಂಥದ್ದು. ಧನುಸು ರಾಶಿ, ಸ್ವಲ್ಪ ತಂದೆ ಆರೋಗ್ಯದ ಕಡೆ ಗಮನ ಕೊಡಿ. ಹೈ ಎಂಡ್ ಪ್ರಾಡಕ್ಟ್ಸ್, ಸೆಂಟ್ ತಗೊಳ್ಳೋದು, ಸ್ಪೆಕ್ಸ್ ತಗೊಳ್ಳೋದು, ಉಂಗುರ ಮಾಡಿಸ್ಕೊಳ್ಳೋದು, ನವರತ್ನ ಮಾಡಿಸ್ಕೊಳ್ಳೋದು, ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕೋದು, ತುಂಬ ದೊಡ್ಡ ವಸ್ತ್ರ, ಬಟ್ಟೆ ಬೇರೆ, ಸಫಾರಿ ಬಟ್ಟೆ ಬೇರೆ, ಸೂಟ್ ಬೇರೆ, ಕುರ್ತಾ ಬೇರೆ ಅಂತೆಲ್ಲ ಹೇಳ್ತೀವಲ್ಲ, ಆ ಥರದ್ದು ಒಂದು ಯೋಜನೆಗಳೇನಾದರೂ ಇದ್ದರೆ ಅದರಲ್ಲಿ ಯಶಸ್ಸು ನೋಡ್ತಕ್ಕಂಥದ್ದು. ಏನಾದರೂ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ ಪ್ರಯತ್ನ ಮಾಡ್ತಿದ್ದೀರಾ, ಯಶಸ್ಸು ನೋಡ್ತಕ್ಕಂಥದ್ದು. ವಿಶೇಷವಾದಂಥ ಗೃಹ ಖರೀದಿ ಮಾಡ್ತಕ್ಕಂಥ ಫಲಗಳಲ್ಲೂ ಕೂಡ ಲಾಭ ನೋಡ್ತೀರಾ. ಮಕರ ರಾಶಿ, ಸ್ವಲ್ಪ ಓಡಾಟದಲ್ಲಿ ಬಳಲ್ ಬಿಡ್ತೀರಾ. ಶುಗರ್ ಪ್ರಾಬ್ಲಮ್ ಇದ್ದರೆ ವೇರಿಯೇಷನ್ ಆಗಿಬಿಡ್ಬಹುದು. ಅನಗತ್ಯ ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಖುಷಿ, ಅನ್ಎಕ್ಸ್ಪೆಕ್ಟೆಡ್ ಯಾರೋ ಬಂದು ಖರ್ಚು ಮಾಡಬೇಕು, ಖುಷಿನೂ ಇದೆ ಅಂತಕ್ಕಂಥದ್ದು. ಗುಂಡೊಡೆಯವರಾದರೆ ಸ್ವಲ್ಪ ನೋಡ್ಕೊಳ್ರಪ್ಪ, ನಿಮ್ಗೆ ಅಭ್ಯಾಸ ಇದ್ದರೆ. ವಿಪರೀತ ಶುಕ್ರಭಾವ, ಇನ್ನಷ್ಟು ಖುಷಿ ಪಡಿಸೋಕೆ ಹೋಗಿ ಎಲ್ಲೋ ಹೋಗಿ ಡ್ಯಾಮೇಜ್ ಮಾಡ್ಕೊಂಡು ಗಾಡಿ ರಿಪೇರಿ ಏನಾದರೂ ಮಾಡ್ಕೊಂಡು ಬರ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಇನ್ನು ಕುಂಭರಾಶಿ, ಪ್ರೀತಿ ಪ್ರೇಮ ಪ್ರಣಯಕ್ಕೆ ಒಂದು ಯಾವುದೇ ಒಂದು ವಿಘ್ನವಿಲ್ಲ. ಇಟ್ಸ್ ಯುವರ್ ಡೇ ಟು ಎಂಜಾಯ್. ಶುಕ್ರ ಉಚ್ಚ, ಶುಕ್ರನ ಭಾವದಲ್ಲಿ 7ನೇ ಮನೆಯಲ್ಲಿ ಚಂದ್ರ ನೋಡ್ತಿದ್ದಾನೆ. ಸೊ ಸಂಗಾತಿ ಜೊತೆ ಏನಾದರೂ ಮುನಸುಗಳಿದ್ರೆ ಸರಿಪಡಿಸ್ಕೊಳ್ತಕ್ಕಂಥ ದಿನ. ಎಲ್ಲೋ ಪ್ರೀತಿ ಪ್ರೇಮ ಮಾಡಿ ಮುರಿದೋಗಿದೆ, ಮತ್ತೆ ಮಾತಾಡಿ ಸರಿಪಡಿಸ್ಕೊಳ್ಳೋ ದಿನ. ಎಲ್ಲೋ ಒಂದು ದ್ವೇಷ ಭಾವ, ಸ್ನೇಹಿತರು, ಆತ್ಮೀಯರು, ಬಿಸ್ನೆಸ್ ಪಾರ್ಟ್ನರ್ಸು, ಯು ಕ್ಯಾನ್ ರೀಗೇನ್ ಬ್ಯಾಕ್ ದಿ ಕಾನ್ಫಿಡೆನ್ಸ್. ಎಲ್ಲೋ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ ನಿಮ್ಮವರು ಅನ್ನೋ ಒಂದು ಆತಂಕ. ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ದಿನ, ವಿಶೇಷ ದಿನ. ಮೀನರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮಾನಸಿಕವಾಗಿ ಕೆಲವೊಂದು ಕುಟುಂಬದಲ್ಲೋ ಇಲ್ಲ ಆರೋಗ್ಯದಲ್ಲೋ ಇಲ್ಲ ಉದ್ಯೋಗದಲ್ಲೋ ಆಗ್ತಿರ್ತಕ್ಕಂಥ ತೊಳಲಾಟ, ಏರುಪೇರುಗಳು ನಿಮ್ಮ ಮನಸ್ಸಿಂದ ಇನ್ನೂ ಹೊರಗಡೆ ಬಿಡ್ಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅಷ್ಟಮಾಧಿಪತಿ ಲಗ್ನ, ಚಂದ್ರ ಷಷ್ಠ. ಚಂದ್ರ ಶುಕ್ರ ಷಷ್ಠಾಷ್ಟಕ ಇದ್ದಾಗ ವಿಶೇಷವಾದಂಥ ಖರ್ಚು, ಆನಂದ, ಒಪ್ಪ, ಓರಣ, ಊಟ, ಭೋಜನ, ಪ್ರೀತಿ ಪ್ರೇಮಕ್ಕೆ ಕೊರತೆ ಇಲ್ಲ. ಆದರೂ ಒಂಟಿತನ ಅನಿಸುತ್ತೆ. ಸ್ತ್ರೀಗೆ ಸಂಬಂಧಪಟ್ಟಂಥ ತೊಂದರೆಗಳಿದ್ದರೆ ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ. ಸೊ ಗೋ ಟು ಅ ನೈಸ್ ಸ್ತ್ರೀ ರೋಗ ತಜ್ಞರ ಹತ್ರ. ಒಳ್ಳೆಯದಾಗಲಿ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ನಾಳೆ ಇನ್ನಷ್ಟು ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ಏನು ನಾಳೆ ಹೇಳ್ತೇನೆ, ಅದು ವಿಶೇಷ ಬಲ ತುಂಬಿಸುತ್ತೆ. ಕಾದ್ ನೋಡಿ. ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡ ಹೊತ್ತಾಗ್ತಿದೆ, ಮತ್ತೆ ನಾಳೆ ಭೇಟಿಯಾಗೋಣ. ಹೋಗಿ ಬರ್ತೀವಿ. ನಮಸ್ಕಾರ.
ಬ್ರಹ್ಮಾನಂದ ಓಂಕಾರ